ದರ್ಶನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ತುಂಬ ಕಷ್ಟ ಬಿದ್ದಿದ್ದಾರೆ. ಪ್ರೊಡಕ್ಷನ್ ಬಾಯ್ ಬಂದಿದ್ದಾರೆ. ನಿಜವಾಗ್ಲೂ ಖುಷಿ ಆಗ್ತದೆ. ಹಿಂಗೆ ಸಮಥಿಂಗ್ ಏನೋ ಅನ್ಕೊಂಡಿದ್ದಾರೆ, ಅದೊಂದು ಹೈಲೈಟ್ ಮಾಡಿದ್ದಾರೆ. ಭೂಮಿ ತಾಯಿ ನೋಡೋಳ್ಳಿ ಹೇಳಿರ್ಬೋದು ಅಥವಾ ಮುದ್ರೆ ಇದು ಬೇರೆ ಬೇರೆ ಕರೆದಿರ್ತಾರೆ. ಇವಾಗ ಕಾನ್ಸೆಪ್ಟ್ ಮಾಡ್ಕೊಂಡಿದೆ. ದರ್ಶನ್ ಅವ್ರು ಬೇಕು ಅಂತ ದರ್ಶನ್ ಅವ್ರು ಬರಬಾರ್ದು, ದರ್ಶನ್ ಇದು ಮಾಧ್ಯಮದವರಿಗೆ ಫೀಡಿಂಗ್ ಮಾಡ್ತಾರಂತೆ. ಅವ್ರು ಬರಬಾರ್ದು ಅಂತ ಎಷ್ಟೋ ಜನ ತೊಂದರೆ ಆಗುತ್ತೆ ಅಂತ ದುಡ್ಡು ಕೊಟ್ಟವ್ರು ಇರ್ತದೆ ಮಾಧ್ಯಮದವ್ರಿಗೆ. ಮೀಟು ಅನ್ನೋದು ಲೈಂಗಿಕ ದೌರ್ಜನ್ಯ, ನೀನು ಬಲಾತ್ಕಾರವಾಗಿ ಮಾಡುವಂಥ ಕೆಲಸ ಅದು. ಆ ಥರ ಇದ್ದಾಗ ನೀನು ಅವ್ನ ಮರ್ಮಾವು ಕೊದ್ಬಿಡು, ಮೀಟು ಇಲ್ಲ ಅವನು ಔಟು, ಆವಾಗ ನಿನ್ನ ಸೇಫ್ಟಿ ಆಗುತ್ತಲ್ಲ. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಒಂದು ಮೀಟು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು ದರ್ಶನ್, ಹೀಗೆ ಹಲವಾರು ರೀತಿಯ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ನಿಮ್ಗೆ ಗೊತ್ತೇ ಇದೆ, ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಂತಹ ನಿರ್ಮಾಪಕರು ಅಂತ ಹೇಳಿದರೆ ಕೆ ಮಂಜು ಅವರು. ಸೊ ಇಂಡಸ್ಟ್ರಿ ಅಂತ ಬಂದಾಗ ಆಲ್ಮೋಸ್ಟ್ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಮುಂದೆ ಕೂಡ ಸಾಕಷ್ಟು ಸಿನಿಮಾಗಳನ್ನು ಕೊಡಬೇಕು ಅಂತ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇದೀಗ ನನ್ನ ಜೊತೆ ಕೆ ಮಂಜು ಸರ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅವರ ಸಿನಿಮಾ ಜರ್ನಿ ಆಗಿರ್ಬೋದು, ಇಂಡಸ್ಟ್ರಿಯಲ್ಲಿ ಆಗ್ತಿರುವಂಥ ಒಂದಷ್ಟು ವಿಚಾರಗಳಾಗಿರ್ಬೋದು, ಎಲ್ಲವನ್ನ ಕೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಸರ್. ಇಂಡಸ್ಟ್ರಿ ಅಂತ ಬಂದಾಗ ಹಲವಾರು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟವರು, ಮುಂದೆ ಕೂಡ ಸಾಕಷ್ಟು ಸಿನಿಮಾಗಳನ್ನ ಕೊಡಬೇಕು ಅಂತ ಹೇಳಿ ಸಾಕಷ್ಟು ತಯಾರಿಗಳನ್ನು ಮಾಡ್ತಾ ಇದ್ದೀರಾ. ನಿಮ್ಮ ಮಗ ಕೂಡ ಸಿನಿಮಾಗಳನ್ನ ಮಾಡಿ ಅವರು ಕೂಡ ಶೈನ್ ಆಗ್ತಾ ಇದ್ದಾರೆ. ಇದು ನಿಮ್ಮ ಇಷ್ಟು ಜರ್ನಿಯ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದರೆ ಹೇಗಿತ್ತು? ಕೊಬ್ಬರಿ ಮಂಜು ಆಟೋ ಡ್ರೈವರ್ ಆಗಿ ಕೊಬ್ಬರಿ ಮಾರ್ತಾ ಈಗ ಒಂದು ಖ್ಯಾತ ನಿರ್ಮಾಪಕ ಅನ್ನೋ ಒಂದು ಸ್ಥಾನದಲ್ಲಿ ಕೂತಿದ್ದೀರಾ. ನಿಮ್ಮ ಜರ್ನಿಯನ್ನು ನೆನ್ಪು ಮಾಡ್ಕೊಳ್ಳೋದಾದರೆ ಏನೆಲ್ಲ ಹೇಳಬಹುದು ಅಂತ ಹೇಳಿ ಸರ್. ನಾನು ಮೊದಲು ರೈತಾಪಿ ಕುಟುಂಬದಲ್ಲಿ ಹುಟ್ಟಿದೆ. ನಾನೊಬ್ಬ ರೈತರ ಮಗ, ವ್ಯವಸಾಯ ಮಾಡ್ತಿದ್ದವರು. ವ್ಯವಸಾಯದಿಂದ ನಾವು ಒಂದಂತೂ ಜೀವನೋಪಯೋಗಿ ಬೆಂಗಳೂರು ಬಂದು ಕಾಲ ಕಳ್ಕೊಂಡು ನಮ್ಮ ತಾಯಿ ಶ್ರಮ ತಂದೆ ಶ್ರಮಕ್ಕಾಗದಲ್ಲೇ ಕೊಬ್ಬರಿ ವ್ಯಾಪಾರ ಮಾಡ್ತಾಯಿದ್ದೆವು. ಕೊಬ್ಬರಿ ವ್ಯಾಪಾರದಲ್ಲಿ ಸ್ವಲ್ಪ ಲಾಸು ಹೆಚ್ಚು ಕಮ್ಮಿ ಬಂತು. ಅದಾದಮೇಲೆ ಬಿಟ್ಬಿಟ್ಟು ಆಟೋ ರಿಕ್ಷಾ ಓಡಿಸ್ತಾಯಿದ್ದೆ. ನಮ್ಮ ತಂದೆ ಸಾಲ ಮಾಡ್ಕೊಂಡು ತುಂಬ ಕಷ್ಟ ಆಯಿತು. ಅದಾದಮೇಲೆ ನಾನು ಆಟೋ ರಿಕ್ಷಾ ಓಡಿದೆ, ಆಟೋ ರಿಕ್ಷಾ ಡ್ರೈವರ್ ಇದೆ. ಆಟೋ ರಿಕ್ಷಾದಲ್ಲಿ ಬೆಳಿಗ್ಗೆ 4:15 ಆಟೋ ಹತ್ತಿರ ಸಂಜೆ 11 ಗಂಟೆಗೆ ಆಟೋ ಓಡಿಸ್ತಾಯಿದ್ದೆ. ಇದೆಲ್ಲ ಶ್ರಮಪಟ್ಟು ಮೇಲೆ ಬಂದಿದ್ದೀನಿ. ನನಗೆ ಅದೇ ರೀತಿ ಸಪೋರ್ಟ್ ಕೊಟ್ಟು ಜನ ಕೊಟ್ಟಾಗ ಒಂದೊಂದು ವ್ಯವಹಾರ ಪ್ಲೇಸ್ ಮಾಡ್ಕೊಂಡು ಹೋದಾಗ ನಾನು ಇವತ್ತಿನ ಮಟ್ಟಿಗೆ ಬೆಳೆಯೋಕ್ಕೆ ಕಾರಣ. ನಾನು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದು ಬಿ ರಾಮಮೂರ್ತಿ ನಿರ್ದೇಶಕರಿಂದ. ಅವ್ರ ಮೂಲಕ ಬಂದೆ ಕನ್ನಡ ಚಿತ್ರರಂಗ ಬಂದು ಇವತ್ತು ಕನ್ನಡ ಚಿತ್ರರಂಗ, ತಮಿಳ್ ಚಿತ್ರರಂಗ, ಮಲಯಾಳಿ ಚಿತ್ರರಂಗ 50 ಸಿನಿಮಾಗಳು ಮಾಡಿದ್ದೀನಿ. ಇದಕ್ಕೆಲ್ಲ ನನ್ನ ತಂದೆ ತಾಯಿ ಆಶೀರ್ವಾದ, ಜನತೆ ಆಶೀರ್ವಾದ, ಮನೆ ದೇವರ ಆಶೀರ್ವಾದ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸಾಕಷ್ಟು ಅಪ್ ಆ್ಯಂಡ್ ಡೌನ್ ಎಲ್ಲ ಇರುತ್ತೆ. ಎಲ್ಲವನ್ನೂ ದಾಟ್ಕೊಂಡು ಇವತ್ತು ಖ್ಯಾತ ಅನ್ನೋ ಪಟ್ಟವನ್ನು ತಗೊಳ್ಳೋದು ಅಷ್ಟು ಈಸಿ ಇಲ್ಲ. ಖ್ಯಾತ ನಿರ್ಮಾಪಕ ಅನ್ನೋ ಪಟ್ಟವನ್ನು ತಗೊಂಡಿದ್ದೀರಾ. ಇಂಡಸ್ಟ್ರಿಯಲ್ಲಿ ಏನೇ ವಿಚಾರಗಳಾದಂಥ ಸಂದರ್ಭದಲ್ಲಿ ಮಾತನಾಡ್ತೀರಾ. ನಿಮ್ಮ ಮಾತಿನಲ್ಲಿ ಅಷ್ಟೇ ತೂಕ ಕೂಡ ಇರುತ್ತೆ. ಸೊ ಈ ಏಳು ಬೀಳುಗಳು, ಸಿನಿಮಾ ಜರ್ನಿ, ಸಿನಿಮಾದಲ್ಲಿ ನೋವು ನಲಿವು ಎಲ್ಲವೂ ಕೂಡ ಇರುತ್ತೆ. ಯಾವತ್ತು ಕಾಡುವಂಥ ವಿಚಾರ ಏನಾದಿದ್ರೆ ಹೇಳ್ಬೋದಾ ಸರ್? ಎಲ್ಲೂ ಹೇಳದಂಥ ವಿಚಾರಗಳಿದ್ರೆ? ನೋಡಿ ಮೇಡಮ್, ಇವತ್ತು ನನಗೆ ಒಂದು ಖುಷಿ ಅಂದರೆ ನಾನಿವತ್ತು ಈ ಮಟ್ಟಕ್ಕೆ ಇಲ್ಲಿ ಬೆಳೆಯೋಕ್ಕೆ ಎಲ್ಲ ಕಾರಣ ನನ್ನ ಗುರುಗಳು ಪರಮ ಪೂಜ್ಯ ಡಾಕ್ಟರ್ ವಿಷ್ಣುವರ್ಧನ್ ಸರ್. ನನ್ನ ಬದಲಾವಣೆನೇ ಬೇರೆ ಥರ. ನಾನು ಮೊದಲು ಬೇರೆ ಥರ ಇದೆ, ರಫ್ ಇದೆ, ಸಿಕ್ಕಾಪಟ್ಟೆ ರಫ್ ಇದೆ. ಕಲಾಸ್ಪಾಳ್ಯದಲ್ಲಿದ್ದೆ, ಆಟೋ ಕನ್ಸಲ್ಟೆಂಟ್ ಅಂದರೆ ಆಟೋ ಒಂಥರ ರಫ್ ಇದ್ದೆ. ಯಾವಾಗ ನನ್ನ ಗುರುಗಳು, ನಾನು ಪಟ್ಟಾಭಿಮಾನಿ ವಿಷ್ಣುವರ್ಧನ್ ಅವ್ರ ಜೊತೆ ಸೇರಿಕೊಂಡಾಗ ಅವ್ರ ಹತ್ರ ಹೋದಾಗ ನನ್ನ ಜೀವನನೇ ಬದಲಾವಣೆ, ಶೈಲಿನೇ ಬದಲಾವಣೆ ಆಯಿತು. ನಿಜವಾಗ್ಲೂ ನಾನು ಅವತ್ತು ಬದಲಾವಣೆ ಆದನು, ಇವತ್ತು ಗಂಟ ತಿರುಗಿ ನೋಡಿಲ್ಲ. ಯಾಕೆ ನನಗೆ ಎಲ್ಲ ರೀತಿ ಒಳ್ಳೆಯದೇ ಆಗ್ತದೆ. ಆಮೇಲೆ ಅವ್ರ ಮಾರ್ಗದರ್ಶನ ಚೆನ್ನಾಗಿ ಮುಟ್ಟು ಜೀವನದಲ್ಲಿ ಯಾವುದೋ ವ್ಯಕ್ತಿ ಒಬ್ಬ ತಾನು ಮಾಡ್ತಿದ್ದು ಕೆಟ್ಟದ್ದು ಒಂದು ಗೊತ್ತಾದ ಪರಿವರ್ತನೆ ಮಾಡಿಕೊಡ್ತಾರಲ್ಲ ಯಾರೋ ಒಬ್ಬರಿದ್ದು, ಆವಾಗ ಬದಲಾವಣೆ ಆಗ್ತದೆ. ಅದಕ್ಕಿಂತ ಎಫೆಕ್ಟ್ ಇನ್ನೇನಿಲ್ಲ. ಆ ಥರ ವಿಷಯದಲ್ಲಿ ನನ್ನ ಮನೆ ದೇವರು ನನಗೆಲ್ಲ ಆಶೀರ್ವಾದ. ಇವತ್ತು ನನಗೆ ಆಶೀರ್ವಾದ ನಮ್ಮ ಗುರುಗಳು ವಿಷ್ಣುವರ್ಧನ್ ಇದೆ. ಅವ್ರ ಆಶೀರ್ವಾದದ ಪ್ರಕಾರ ನಾನು ನಡ್ಕೊಂಡಿದ್ದೀನಿ. ಇವತ್ತು ನನಗೆ ಹೆಸರು, ಗೌರವ, ಕೀರ್ತಿ ಏನಿರ್ತಾರೋ ಅದಕ್ಕೆಲ್ಲ ಕಾರಣ ನನ್ನ ಗುರುಗಳು ವಿಷ್ಣುವರ್ಧನ್ ಅಂತ ಹೇಳಕ್ಕೆ. ಅವ್ರ ಜೊತೆ ಕಳೆದಂಥ ಯಾವ್ದಾರೊಂದು ಇನ್ಸಿಡೆಂಟ್ ಏನಾದ್ರು ಮೆಮೊರಿ ಏನಾದ್ರು ಹೇಳ್ಕೋಬಹುದಾ ಸರ್? ಒಳ್ಳೆ ವಿಚಾರ ಯಾವ್ದಾದ್ರು ಒಂದು ತುಂಬಾ ಕೂತಾಗ ವಿಷ್ಣು ಸರ್ ಅಂದಾಗ ನೆನಪಲ್ಲಿರುವಂತಹ ಅಂಶ, ಎಲ್ಲೂ ಹೇಳಿರಬಾರ್ದು ಅಂತದಿದ್ರೆ ದಯವಿಟ್ಟು ಶೇರ್ ಮಾಡಿ. ನಿಜವಾಗ್ಲೂ ವಿಷ್ಣು ಸರ್ ಇದ್ದಾರೆ. ಪ್ರತಿಯೊಂದನ್ನು ಫಸ್ಟು ನನ್ನ ಸೇರಿಸ್ಬೇಕಾದ್ರೆ ಇವನು ರೌಡಿ ತಲೆಯಾದರು. ಆಮೇಲೆ ಯಾವಾಗ ಹತ್ರ ಸೇರಿಸ್ಕೊಂಡ್ರು, ಇವನಂತ ಒಳ್ಳೇನಿಲ್ಲ, ಇವನು ಹೊರಟ ಅಷ್ಟೇ, ಮನಸ್ಸಷ್ಟು ಒಬ್ಬರು ಕೆಟ್ಟದ್ದು ಮಾಡೋ ಮನಸ್ಸಿಲ್ಲ ಅಂಥ ಹೃದಯ ಶ್ರೀಮಂತಿರೋ ಒಬ್ಬ ಪ್ರೊಡ್ಯೂಸರ್ಲ ನನ್ನ ತಮ್ಮ ಅಂತ ಹೇಳೋದು. ಈಸ್ ಗ್ರೇಟ್ ಪರ್ಸನ್, ಗ್ರೇಟ್ ವ್ಯಕ್ತಿ. ವಿಷ್ಣು ಸರ್ ನಾವು ಎಷ್ಟು ಕ್ಲೋಸ್ ಅಂದರೆ, ಅವರು ನನ್ನ ಬಿಟ್ಟು ಸಾಮಾನ್ಯ ಎಲ್ಲೂ ಹೋಗ್ತಿರಲಿಲ್ಲ. ಎಲ್ಲೇ ಹೊರಗಡೆ ನನ್ನ ಕರ್ಕೊಂಡು ಹೋಗೋರು ನನ್ನ ಜೊತೆಲಿ. ನಾನು ಶೂಟಿಂಗ್ ಸ್ಪಾಟು ಇದ್ದಾಗ
ನಮ್ಮ ಬಾಸ್ ವಿಷ್ಣುವರ್ಧನ್ ಕನ್ನಡಕ್ಕೆ ಹಾಕೊಂಬಿಟ್ಟು ಕೂತ್ಕೊಂಡು ಹಿಂಗೆ ನೋಡ್ತಾರೆ, ನನ್ನ ಅಬ್ಸರ್ವ್ ಮಾಡೋರು. ನಾನು ಹೀರೋಯಿನ್ ಅಂತ ಮಾತಾಡ್ತಾರೆ, ಬಾರಾಯಿಲಿನರು ಏನೋ ನಾನು ಬಾಯಿಲಿನರು ಯಾಕಣ್ಣ ಅಂದೆ, ಬಾಯಿಲಿನರು ಬರೋ ಏನು ಮಾಡ್ತಿದ್ದೆ ಅಣ್ಣ, ಏನೋ ಅದಕ್ಕೆ ಸಿನಿಮಾದದಕ್ಕೆ ಹೀರೋಯಿನ್ ಹತ್ರ ಮಾತಾಡ್ತಿದ್ದೆ. ಏನು ಮಾತಾಡ್ತಿದ್ದೆ ಹೇಳು, ನನ್ನ ಹತ್ರ ಸುಳ್ಳು ಹೇಳ್ದು ಅವ್ರ ಹತ್ರ ಒಂದು ಪೆಂಡೆಂಟ್ ಇತ್ತು, ತಪ್ಪು ಹೇಳಿದ್ರೆ ಅದು ಉಲ್ಟಾಗ್ಬಿಡ್ತದೆ, ನಿಜ ಹೇಳಿ ಹಿಂಗೆ ತಿರುಗಿಸೋರು. ಅಣ್ಣ ನಾನು ಹೇಳ್ಬಿಡ್ತೀನಿ, ನಾನು ಹಿಂಗೆಲ್ಲ ಕೇಳ್ತೀನಿ, ತುಂಬ ಜಾಲಿಯಾಗಿ ಮಾತಾಡ್ತಿದ್ದೆ, ಪ್ರೀತಿ ಮಾತಾಡ್ತೆ, ಕಾಳಾಗ್ತಾಯಿದ್ದೆ ಅನ್ನೋರು, ಟ್ರೈ ಮಾಡ್ತಿದ್ದೀನಿ ನೋಡೋಣ ಏನಾಯ್ತು, ಇದೇ ಥರ ಮಾತಾಡ್ತಿದ್ದೆ. ಆದರೆ ಅಷ್ಟು ಕ್ಲೋಸು. ಆಮೇಲೆ ಅಷ್ಟೇ ಆರ್ಟಿಸ್ಟ್ಗಳು ಅದನ್ನ ಆ ರಿಲೇಷನ್ಶಿಪ್ಪೇ ಬೇರೆ ಬಿಡಿ, ಆ ಬಾಂಧವ್ಯ, ಫ್ರೆಂಡ್ಲಿ, ಆ ಮೂಮೆಂಟು, ಆ ಸಿನಿಮಾ ಗೋಲ್ಡನ್ ಟೈಮ್ ಅದು. ಇನ್ಯಾರು ಬಾಯಿಗೆ ಬಂದಂತೆ ಬೈಯುವಂಥದ್ದು ಅಥವಾ ಸಿಕ್ಕಲ್ಲಿ ನಿಮ್ಮ ರೇಪ್ ಮಾಡಿಬಿಡ್ತೀವಿ ಅಂತ ಹೇಳುವಂಥದ್ದು ನಾವು ಎಲ್ಲೂ ಹೇಳ್ಕೊಂಡಿಲ್ಲ. ನಾವು ದರ್ಶನ್ ಅವರ ವಿರೋಧಿಯಿಂದ ನಮ್ಮ ಕೆಲಸ ಏನಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಮೀಡಿಯಾದಲ್ಲಿ ಏನಿದೆ ಆ ಬೆಳವಣಿಗೆ ಬಗ್ಗೆ ಮಾತನಾಡ್ತೀವಿ. ಬಟ್ ಈ ಥರದ ಬೆಳವಣಿಗೆಗಳು ಇವನ್ ನನಗೂ ಕೂಡ ಆಗಿದೆ. ನೀವು ಸಿಕ್ಕಲ್ಲಿ ರೇಪ್ ಮಾಡ್ತೀವಿ, ಗ್ಯಾಂಗ್ ರೇಪ್ ಮಾಡ್ತೀವಿ ಅಂತೆಲ್ಲ ಹೇಳುವಂಥದ್ದು ಎಲ್ಲವೂ ಕೂಡ ಜಾಸ್ತಿ ಆಗಿದೆ. ಸೊ ನೀವು ಕಂಡಂತೆ ದರ್ಶನ್ ಅವರ ಅಭಿಮಾನಿಗಳಿಗೆ ಸ್ವಲ್ಪ ಸಮಾಧಾನದಲ್ಲಿ ಇರಿ, ಯಾಕೆ ಈ ಥರ ವರ್ತನೆ ಮಾಡ್ತೀರಾ ಅಂತ ನಿಮ್ಮ ಕಡೆಯಿಂದ ಹೇಳಕ್ಕೆ ಸಾಧ್ಯನಾ ಸರ್, ಹೇಳಬಹುದಾ ಅಂತ ಹೇಳಿ. ಆ್ಯಂಡ್ ನೀವೇನು ಮೀಡಿಯಾ ವಿರೋಧಿ ಅಂತೂ ಖಂಡಿತ ಅಲ್ಲ ಅಂತ ಅನ್ಕೋತೀನಿ. ಅಮ್ಮ, ಮೀಡಿಯಾದವ್ರಿಗೆ ನಾವು ಅಪಾರವಾದ ಗೌರವ ಪ್ರೀತಿ ಕೊಟ್ಟಿರ್ತಾರೆ. ನೀವು ಇರೋದು ತೋರಿಸ್ತೀರಾ, ಕೆಲವನ್ನ ಬೇರೆ ಥರ ತೋರಿಸ್ತಾರೆ, ಕೆಟ್ಟದ್ದೇನು ತೋರಿಸಲ್ಲ. ಯಾಕೆ ನಿಮಗೆ ಅವ್ನು ತೋರಿಸ್ತೀನಿ ಅಂತ ಮಾಡ್ತೀರಾ, ಯಾರು ಕೆಟ್ಟೋರಿಲ್ಲಮ್ಮ. ಆಮೇಲೆ ದರ್ಶನ್ನು ತುಂಬ ಅವರು ದೊಡ್ಡ ಕಲಾವಿದನ ಮಗ ಸಿನಿಮಾದಲ್ಲಿ ತೆರೆ ಮೇಲೆ ಅಷ್ಟೇ ಕಷ್ಟಪಟ್ಟಿದ್ದಾರೆ. ಅವ್ರ ತಾಯಿ ಇದ್ದಾರೆ ಮೀನಾ ಅಮ್ಮ, ತುಂಬ ಗೌರವಸ್ಥರು. ಅವರೆಲ್ಲರೂ ಹೋಗ್ಬೇಕು, ಕತ್ ಬಗ್ಸ್ಕೊಂಡು ಯಾರು ಮಾತಾಡ್ಬಾರ್ದಂತಾರೆ. ಮಕ್ಕಳು ಅದೇ ರೀತಿ ಬಾಕವ್ರೆ, ಅವರು ತುಂಬ ಸಂಸಾರದಿಂದ ಬಂದಂಥರು. ದರ್ಶನ್ನು ಇವತ್ತಿಗೆ ಮಟ್ಟಕ್ಕೆ ಬೆಳೆಯೋಕ್ಕೆ ತುಂಬ ಕಷ್ಟ ಬಿದ್ದಿದ್ದಾರೆ. ಪ್ರೊಡಕ್ಷನ್ ಬಾಯಾಗಿ ಬಂದಿದ್ದಾರೆ. ನಿಜವಾಗ್ಲೂ ಖುಷಿ ಆಗ್ತದೆ. ಪ್ರೊಡಕ್ಷನ್ ಬಾಯ್ ಬಂದರು, ಅವರು ಇವತ್ತು ಲೈಟ್ ಬಾಯ್ ಆದರು, ಆಮೇಲೆ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಬಂದು ಆಮೇಲೆ ನಟ್ಟಾದರು. ಇವತ್ತು ಭಗವಂತ ಕಣ್ಣು ಬಿಟ್ಟಿದ್ದಕ್ಕೆ ಇಡೀ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೇವಿ ಆಗಿದ್ದಾರೆ. ಅವರೊಬ್ಬರು ಮಾಡಲ್ ಆಗಿದ್ದಾರೆ ನಾನು ಹೇಳ್ತೀನಿ. ಆದರೆ ಅವರು ಮಾಸ್ ಲೀಡ್ರು, ಎರಡನೇ ಮಾತಿಲ್ಲ ಅಮ್ಮ. ಈಗ ಅವರು ಕೆಲವು ಟೈಮಲ್ಲಿ ಒಂದು ಸತಿ ಮಾತಾಡ್ಬಿಡ್ತಾರೆ ಆತರವಾಗಿ, ಅಂದರೆ ನಾನು ಅನ್ನೋದು. ಏಕೆಂದರೆ ದರ್ಶನ್ನು ಬ್ಯಾಡ್ ಮ್ಯಾನ್ ಅಲ್ಲ. ಆಮೇಲೆ ಅವರೇನು ಅಂದರೆ ಬರೋಂಥ ಅಣ್ಣ ಅಂತಾರೆ, ಕೆಲವು ಉದ್ರೇಕಾಗುತ್ತೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಅಭಿಮಾನಿಗಳು ಎಲ್ಲರಿಗೂ ನಮ್ಮ ಅಭಿಮಾನಿಗಳು ಅವ್ರ ಪ್ರೀತಿ. ಯಾಕೆಂದರೆ ಈಗ ಯಾಕೆ ಅಭಿಮಾನಿ ಹೇಳ್ತಾರೆ ಅಂದರೆ, ಈ ತೋರಿಸಿ ಬೇಕು ಅಂತ ಮಾಡಿದಾಗ ಅವ್ರಿಗೂ ರೋಸ ಬರ್ತದೆ. ನಮ್ಮ ಬಾಸ್ಗೆ ಹಂಗಾದಾಗ ನಾವು ಪ್ರಾಣ ಕೊಡೋಕೆ ಆ ಥರ ಹುಚ್ಚ ಅಭಿಮಾನಿಗಳಿದ್ದಾರೆ. ಅಲ್ಲ, ಹೋಗಿರೋದೇನ ಕೇಳಿ ಅಶ್ಲೀಲ ಸಂದೇಶವನ್ನ ಕಳಿಸಿದ್ದಕ್ಕೆ, ಅವರ ಗೆಳತಿ ಕಳಿಸಿದ್ದಕ್ಕೆ ಕೊಲೆ ಆಗಿರೋದು. ಆರೋಪಿ ಆಗಿದ್ದಾರೆ, ಬಟ್ ಇನ್ನು ಅಪರಾಧಿ ಅಂತ ಇನ್ನು ಆಗಿಲ್ಲ. ಅವ್ರ ಅಭಿಮಾನಿಗಳು ಏನು ಮಾಡ್ತಿದ್ದಾರೆ ಹಾಗಾದ್ರೆ? ಯಾಕೆ ಹೆಣ್ಮಕ್ಳಿಗೆ ಅಶ್ಲೀಲ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಕೆಟ್ಟ ಪದಗಳನ್ನ ಬಳಸ್ತಾ ಇದ್ದಾರೆ ಸರ್? ಯಾಕೆ ಕಳಿಸ್ಬೇಕು? ಅವರು ಸುಮ್ಮನೆ ಇರಬಹುದಲ್ಲ ಅಂತ ಹೇಳಿ ಇವತ್ತು ನಾವೆಲ್ಲ ಹೇಳ್ತೀವಿ. ಇದೇ ನಿಮ್ಮ ಮಾಧ್ಯಮದವರು ಮೊನ್ನೆ ಅವನೇನೋ ಹೋಗ್ಬೇಕಾದ್ರೆ ಎಷ್ಟು ಥರ 90-100 ದಿನದಿಂದ ಅದನ್ನೇ ಯಾವ ರೀತಿ ಒಬ್ಬರಾರು ಅಟ್ಲೀಸ್ಟ್ ದರ್ಶನ ಬದಲಾವಣೆ ಆಗಿದ್ದಾರೆ. ದರ್ಶನ ಹಿಂಗಾಗಬಾರ್ದಾಯ್ತು. ಯಾರು ಹೇಳಿದ್ರ? ಅಹಂಕಾರ, ದುರಹಂಕಾರಿ, ಪರಮ ವೈರಿ ಇದೆ. ನಿನ್ನೆ ಹಿಂಗೇನು ಅಂದ್ಕೊಂಡೋಗಿದ್ದಾರೆ, ಸಮಥಿಂಗ್ ಏನೋ ಅಂದ್ಕೊಂಡೋಗಿದ್ದಾರೆ, ಅದನ್ನು ಹೈಲೈಟ್ ಮಾಡಿದ್ದಾರೆ. ನೀವು ಬರೀ ಹಿಂಗೆ ಭೂಮಿ ತಾಯಿ ನೋಡ್ಕೊಳ್ಳಿ ಅಂತ ಹೇಳಿರ್ಬೋದು, ಅಥವಾ ಮುದ್ರೆ ಇದು ಏನಂದರೆ ಯೋಚನೆ ಮಾಡಿದಾಗ ಓಂ ನಮಃ ಶಿವಾಯ ಭೂತಾಯ ನಮಃ ಅಂತ ಇದು ಮುದ್ರೆ. ಆ್ಯಕ್ಚುಲಿ ನಿನ್ನ ಕಣ್ಣಿಗೆ ಏನು ತಿಳ್ಕೊತೆ ಅದರ್ಥ, ನಿನ್ನ ಮನಸ್ಸಿಗೆ ಏನು ತಿಳ್ಕೊತೆ ಇರುತ್ತೆ. ನೀನು ಅದನ್ನು ಬೆಳ್ಳಿ ತೋರಿಸ್ತಾ ಅಂತ, ಇದು ತೋರಿಸಿದ್ರೆ ಬೇರೆ ಫಿಗರ್ ಅಂತಾನೆ. ಇವಾಗ ಇದು ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ. ಅದನ್ನು ಒಂದು ಇದಾಗಿದೆ. ಆಮೇಲೆ ನೀವು ಬರೀ ಅವ್ನು ಹಿಂಗೆ ಅಂದಿದ್ದಕ್ಕೆ ಅಂತಿರಲ್ಲ. ರೇಣುಕಾ ಸ್ವಾಮಿ ಏನೇನು ತೋರಿಸಿದ್ದಾನೆ, ಫೋಟೋ ಹುಡುಗಿ ಕಳಿಸಿದೆ. ಅಯ್ಯೋ ರೇಣುಕಾ ಮತ್ತು ಏತಕ್ಕೆ ಅವ್ನಿಗೆ ಪಾಪ ಇದು ಮಾಡಿದ್ರಮ್ಮ. ಅವನು ಮಾನಸಿಕವಾಗಿ ಆ ಹುಡುಗಿಗೆ ಏನೇನು ಅಶೀಲ ಫೋಟೋಗಳು ಕಳಿಸಿದಾಗ ನೀನು ಬರೀ ಹಿಂಗೆ ಅಂದಿದ್ದಕ್ಕೆ ನೀವು ಎಷ್ಟು ಹೇಳ್ತೀರಾ. ರೇಣುಕಾ ಸ್ವಾಮಿ ಅವನೇನು ಹಂಗಂಗೆಲ್ಲ ತೋರಿಸಿದಾಗ ಇನ್ನೆಷ್ಟು ಕೋಪ ಬರ್ತಮ್ಮ. ಆದರೆ ಪಾಪ ಆ ಹುಡುಗ ಅವನು ಕೆಟ್ಟವನು ಅಂತಲ್ಲ. ಕೆಲವರು ಮಾನಸಿಕವಾಗಿ ಹುಡುಗರೇನಾಗುತ್ತಂದರೆ ಮಾನಸಿಕವಾಗಿ ತನ್ನನ್ನು ಪ್ರಚೋದನೆ ಮಾಡ್ಕೋತೀವಿ. ಅದು ಮೆಂಟಲಿ ಪ್ರಾಬ್ಲಮ್ ಅಂತ ಪಾಪ ಅವನು ಮಾಡಿದ ತಪ್ಪಿಗೆ ಅವ್ರ ತಾಯಿ ತಂದೆ ಏನು ಮಾಡ್ತಾರೆ, ಆ ಹೆಣ್ಣು ಮಗು ಏನು ಮಾಡ್ತಾರೆ, ಅದನ್ನು ತಿದ್ದಬೋದಾಯಿತು. ಆಮೇಲೆ ದರ್ಶನ್ನು ಒಬ್ಬರು ಸಾಯಿಸೋವಂಥ ವ್ಯಕ್ತಿ ಅಲ್ಲಮ್ಮ, ನನಗೆ ಗೊತ್ತು. ಆದರೆ ರಿಯಲಿ ಗೊತ್ತು. ದರ್ಶನ್ನು ಪ್ರೀತಿ ಮಾಡೋದು ತುಂಬ ಒಳ್ಳೆಯ ಸ್ನೇಹಿತ. ಇಲ್ಲಾಂದರೆ ಬಿಟ್ಬಿಡ್ತಾನೆ, ದುಡ್ಡವರ ಕಟ್ನಿಟ್ಟು. ನಾವು ದರ್ಶನ್ ಗರ್ಲ್ಫ್ರೆಂಡ್ಗೆ ಆ ಹುಡುಗಿಗೆ ಯಾರೋ ಹುಡುಗಿಗೆ ಹೆಣ್ಮಕ್ಳು ತೋರಿಸ್ತಾ ಅಂದರೆ ನಾವು ನಮ್ಮ ಮನೆಯವ್ರಿಗೆಲ್ಲ ಬೇರೆಯವ್ರಿಗೆ ಯಾರೋ ತೋರಿಸ್ಬಿಟ್ಟು ನಾವು ಸುಮ್ಮನೆ ಇರ್ತೀವಮ್ಮ. ಅದಕ್ಕೆ ಕರೆದಿದ್ದಾರೆ, ಒಂದೇಟು ಹೊಡೆದಿರ್ಬೋದು, ಬುದ್ಧಿ ಹೇಳಿ ಕಳಿಸ್ಬಿಡಿ ಅಂತ ಹೇಳಿರ್ಬೋದು. ಹೇಳಾದ್ಮೇಲೆ ಓಟೋಗಿರ್ಬೋದು. ಹೋದ್ಮೇಲೆ ನಿನ್ನೆ ಯಾವುದೋ ಸ್ನೇಹಿತರು ಹೇಳ್ತಾರೆ, ದರ್ಶನ್ ಅವ್ರಿಗೆ ನೀವು ಅಷ್ಟು ಹೇಳ್ತೀರ ಮಂಜು ಅವರೇ. ದರ್ಶನ್ ನಾನು ಒಂದೇ ಸಿನಿಮಾ ಮಾಡಿದ್ದು. ದರ್ಶನ್ ಜೊತೆ ನಾನು ಆ ಥರ ಇದ್ದರೆ 20 ಸಿನಿಮಾ ಮಾಡ್ತಿದ್ದೆ. ನಾನು ದರ್ಶನ್ ಜೊತೆ ಒಂದೇ ಸಿನಿಮಾ ಮಾಡಿದ್ದು. ಯಾಕೆಂದರೆ ನನಗೆ
ನಾನು ಬೇರೆ ನಾನು ಎಲ್ಲ ಕಲಾವಿದರು ಗೌರವಿಸ್ತೀನಿ, ಪ್ರೀತಿಸ್ತೀನಿ. ನನ್ನ ದೇವರೇ ಇನ್ನೊಬ್ಬ ದೊಡ್ಡ ಕಲಾವಿದಿದ್ದಾರೆ, ನನ್ನ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಇತ್ತು. ಯಾರೋ ಮಂಜು ಹಿಂಗೆ ಹೇಳ್ದ ನಿಮ್ಮ ಬಗ್ಗೆ ಅಂದ ತಕ್ಷಣ ಅವ್ರು ನಮ್ಮ ಮೇಲೆ ಮುನ್ಸ್ಕೊಂಬಿಟ್ರು. ಕೇಳಬೇಕು, ಮಂಜು ಹೇಳಿದಾರಾ, ಈ ಥರ ಯಾಕೆ ಹೇಳ್ತಾರೆ, ಮಂಜುನ ಬೇರೆ ಮಂಜು ಏನು ಹಿಂಗೆ ಅಂದಿರ, ಏನು ನಾವೇನು ಮಾಡಿದ್ವಿ, ಇಲ್ಲ ನೀವೇನು ಮಾಡಿದ್ರಿ ಅಂತ. ಅಲ್ಲ ದರ್ಶನ್ ಪಾಪ ಅಲ್ಲ ಬೇರೆ ಇನ್ನೊಬ್ಬ ದೊಡ್ಡ ಕಲಾವಿದರು ಹೇಳ್ಬೋದಾಯ್ತು. ನಾನು ಯಾರನ್ನೂ ತಲೆ ಮೇಲೆ ಕೂಡಿಸ್ಕೊಳ್ಳೋದಮ್ಮ, ನಾನು ವ್ಯಾಪಾರಸ್ಥಮ್ಮ, ನನಗೆ ದುಡ್ಡು ಕೊಡ್ತೀನಿ, ಕೆಲಸ ಮಾಡ್ತಾರೆ ಅಂದರೆ ಎಲ್ಲ ಪ್ರೀತಿ ವಿಶ್ವಾಸ ಎಲ್ಲ ಅನ್ನೋಕ್ಕೆ. ನಾನು 50 ಸಿನಿಮಾ ಮಾಡಿದ್ದೀನಿ. ಎ ಆರ್ ರೆಹಮಾನು, ಮಮ್ಮೂಟಿ, ಕಮಲ್ ಹಾಸನ್, ವಿಷ್ಣುವರ್ಧನ್, ಎಲ್ಲ ದರ್ಶನು, ಸುದೀಪು, ವಿಜಿ ಭಯ್ಯ, ನಮ್ಮ ಉಪೇಂದ್ರ ಸಾರು, ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡಿದ್ದೀನಿ, ತಪ್ಪೇನಿದೆ. ಆಮೇಲೆ ವ್ಯಾಪಾರದಲ್ಲಿ ಆಮೇಲೆ ಟೇಕಿಂಗ್ ನಮ್ಮ ರಮೇಶ್ ಅರವಿಂದು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ, ಗಣೇಶನ ಎಲ್ಲ ಎಲ್ಲ ಫ್ಯಾಮಿಲಿ ಥರ. ಇವತ್ತು ನಾನು ತುಂಬ ಜನ ಕಿತ್ತಾಡ್ತೀವಿ ಫ್ಯಾಮಿಲಿ, ಆದರೆ ಅಸಭ್ಯ ಅಲ್ಲ. ಅದನ್ನು ಏನೋ ಒಂದು ಆದಾಗ ನಾವು ಅದನ್ನು ಅರ್ಥ ಮಾಡ್ಕೋಬೇಕು, ತಾಳ್ಮೆಯಿಂದ ಇರಬೇಕು. ದರ್ಶನು ಕೆಲವು ಟೈಮ್ ಮಾಧ್ಯಮದವ್ರಿಗಾಗಲಿಲ್ಲ, ಅದನ್ನು ಬಂದ ಮೇಲೆ ತಿರ್ಗಿ ಅವ್ರು ಬೇಡ ಸರ್ ನಮಗೆ ದೊಡ್ಡವ್ರು, ಅವನಿಂದ ನೀವು ದೊಡ್ಡವ್ರು ಸರ್ ನಮಗೆ ಬೇಡ, ನಂದೇ ಆದ ಒಂದು ಇಲ್ಲದೆ ಮಾಡ್ಕೋತಿಂದ ಒಂದು 3-4 ವರ್ಷ ಸೇರಲಿಲ್ಲ. ಪಾಪ ದರ್ಶನವ್ರಿಗೂ ಯಾರು ಮಾಧ್ಯಮದವ್ರು ಮತ್ತು ಆಮೇಲೆ ಯಾವುದೋ ಸಿನಿಮಾದ ಯಾರೋ ಸ್ನೇಹಿತರು ಕಾಂಪರ್ ಮಾಡಿದ್ರು. ಅದಾದಮೇಲೆ ಅಟ್ಲೀಸ್ಟು ನೀವು ಮಾಧ್ಯಮದವ್ರು ತೋರಿಸ್ಬೇಕು, ಕಾನೂನು ಚೌಕಟ್ಟಲ್ಲಿ ಏನಿದೆ, ನೀವು ಅಧಿಕಾರಿಗಳು ಮಾತ್ರ ನೀವು ತೋರಿಸೋದನ್ನು ಅಟ್ಲೀಸ್ಟ್ ಒಬ್ಬರಾರು ಒಂಚೂರು ಪಾಸಿಟಿವ್ ಆಗಿ ದರ್ಶನ್ ಮಾಡಿರ್ಬೋದಾ, ಅವನು ಯಾಕೆ ಮಾಡ್ದ, ಏನು ಮಾಡಿದ್ಮೇಲೆ ಅದಕ್ಕೆ ಈಗ ವಾಪಸ್ ಹೋಗ್ಬಿಟ್ರೆ ಪಶ್ಚಾತ್ತಾಪ ಅರಣ್ಯ ಕಸಿಮಿ ಬರಲ್ಲ. ಅದು ಮುಂದಕ್ಕೆ ಏನು ಮಾಡಬೇಕು, ಆ ಮಗುಗೆ ಏನು ಮಾಡಬೇಕು, ಅದು ನಮ್ಮ ಮಗು ಅಲ್ಲಮ್ಮ, ಅವ್ರ ತಂದೆ ತಾಯಿ ನಮ್ಮ ತಂದೆ ತಾಯಿ ಅಲ್ಲಮ್ಮ. ಅಲ್ಲ ಈಗ ಅವನೇನೋ ಕಳಿಸ್ತಾರೆ ಅಲ್ಲ ಸರ್, ನೀವು ನೋಡಿದಿರ ಅನ್ಸುತ್ತೆ ಅವ್ರ ವೃಷಣ ಭಾಗಗಳನ್ನೆಲ್ಲ ಯಾವ ತಿರಿ ನೀವು ನೋಡಿರ್ಬೋದು ಅನ್ಕೋತೀನಿ. ಆ ಲೆವೆಲ್ ಒಬ್ಬ ವ್ಯಕ್ತಿನ ಕೊಲೆ ಮಾಡಬಹುದಾ ಅಂತ ಹೇಳಿ ನೀವೆಲ್ಲ ತೋರಿಸ್ತಾರೆ. ಅಂದರೆ ದರ್ಶನ್ ಹೊಡೆದಾಗ ಹಂಗಿದೆ, ಅದೇ ತಪ್ಪಾಗಿರೋದು. ದರ್ಶನ್ನು ಆಗಿದ್ದಾರೆ, ಹುಡುಗರು ಯಾರು ಹೊಡೆದ್ರೆ ಗೊತ್ತಿಲ್ಲ. ನಾವು ಅದು ತಗೊಂಡು ರಸ್ದಾಗ ಪ್ರಾಣಿ ಪಕ್ಷಿ ಬೆಳಿಗ್ಗೆ 4 ಗಂಟೆ ನಾಯಿ ಎಳೆದಿದೆ, ಪಕ್ಷಿಗಳಿದೆ, ಇಲಿ ಮರಿ ತಿಂದಿದೆ. ಅಲ್ಲ ಬಟ್ಟೆ ಈಗ ಅದೇ ನಮ್ಮ ಕಾಚದಲ್ಲಿದ್ದಾರೆ ಬಿಚ್ಚಾಕ್ದಾಗ ಇಲಿ ತಿಂದಿದೆ, ನಾಯಿ ಎಲ್ಲ ಅದನ್ನು ತೋರಿಸಿದ್ರೆ ದರ್ಶನ್ ಹೊಡೆದ ಅಂತ ತೋರಿಸ್ತಾರೆ. ಯಾವುದನ್ನು ನಂಬಬೇಕು ನಾವೀಗ? ನೀವು ಯೋಚನೆ ಮಾಡಬೇಕು. ಈಗ ಒಬ್ಬ ಮನುಷ್ಯ 10 ನಿಮಿಷ ಬಾಡಿ ಬಿಸಾಕೋದ್ರೆ, ಬಾಡಿ ಏನೋ ಬಿದ್ದೋಗ್ಬಿಟ್ರೆ ಇರುವೆ, ಜಿರ್ಲೆ, ಇದ್ಯಾವುದು ಇಲಿ ಮರಿಗಳು ಕಿತ್ಕೊಂಡು ತಿಂದುಬಿಡ್ತದೆ. 18 ಅವರ್ ಬಿದ್ದೈತಲ್ಲ, ಅದಕ್ಕೇನು ಹೇಳ್ತೀರಾ? ಅದ್ಯಾಕೆ ಹಂಗೆ ಅಂತ ನೀವು ಯಾಕೆ ತಿಳ್ಕೊಳ್ಳಲ್ಲ? ಹೊಡೆದಾಗ ನೀವು ನೋಡಿದ್ದೀರಾ? ಇಲ್ಲ. ಅದಕ್ಕೆ ತಾಳ್ಮೆ, ಅದಕ್ಕೇನು ಮಾಡಬೇಕು ಮಾಡಿಕೊಡು, ಒಳ್ಳೇದು ಮಾಡಬೇಕು ಅಂತ ನನ್ನ ಅನಿಸಿಕೆ. ದರ್ಶನ ಅಭಿಮಾನಿ ನೀವು ಅಷ್ಟೇಪ್ಪ, ಹೆಣ್ಮಕ್ಳಿಗೆ ನಾವು ಯಾರೇ ಹೆಣ್ಮಕ್ಳಿಗೆ ಅಸಹ್ಯ ಮಾತಾಡಿ, ಅವ್ರು ಕೇಳೋದು ಅವ್ರ ಧರ್ಮ. ಅಂದರೆ ಅವ್ರಿಗೇನು ಆಕ್ರೋಶ ಅಂದರೆ ನಮ್ಮ ಬಾಸ್ನ ಪರ್ಟಿಕ್ಯುಲರ್ ತೋರಿಸ್ತಾರೆ. ಆಮೇಲೆ ಇತ್ತೀಚೆಗಾದಂಥ ಒಂದು ಬೆಂಗಳೂರು ಜೈಲು ವಿಷಯ ಇದು. ಮೊದಲು ಎಷ್ಟೋ ಜನ ಸೂಪರ್ಡೆಂಟ್ಗಳು ಎಷ್ಟೊತ್ತಿ ಹೇಳಿದ್ದಾರೆ, ಹೋಗ್ಬೇಕಾದ್ರೆ ಸ್ನೇಹಿತರು ಸಿಕ್ಕಿದ್ದಾರೆ. ಈಗ ಜೈಲಲ್ಲಿ ಏನು ಹೇಳ್ತಾರೆ, ಯಾರು ಜೈಲಲ್ಲಿ ಅವ್ರು ಸಿಕ್ಕರು, ಅವ್ರು ಯಾರು ಬೇಕು ಅಂತ ಮಾಡಿರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಹೋಗಿರ್ತಾರಮ್ಮ. ಅನ್ಎಕ್ಸ್ಪೆಕ್ಟೆಡ್ ಏನೋ ಏಟು ಬಿದ್ದಾಗ ಯಾರೋ ಏಟು ಸೋತೋಗ್ಬಿಡುತ್ತೆ, ಅದಕ್ಕೆ ಅವ್ರು ಜೈಲು ಎಲ್ಲರೂ ಅದೇ ಕೆಲಸ ಇರಲ್ಲ. ಅಲ್ಲ ಅವಾಗ ಹೋದಾಗ ಯಾರು ಸಿಗ್ತಾರಲ್ಲ, ಯಾರಲ್ಲಿ ಇಲ್ಲಿ ಆಫೀಸ್ IAS IPS ಸಿಗ್ತಾರೆ, ಅಲ್ಲಿ ಸಿಗಲ್ಲ. ಎಲ್ಲ ರೌಡಿಗಳು, ಹುಡುಗರು, ಅಪರಾಧಿಗಳು, ನಿರಪರಾಧಿಗಳು ಸಿಗ್ತಾರೆ. ಕಾಫಿ ಕುಡಿದು ತಪ್ಪೇನಿಲ್ಲ, ಅದನ್ನು ಒಂದು ಡೈಲೆಕ್ಟು ಈ ರೀತಿ ಇದ್ದಾರೆ, ಈ ರೀತಿ ಅಲ್ಲಿ ಇನ್ಯಾರು ಸಿಗ್ತಾರೆ? ಕವಿಗಳು ಸಿಗ್ತಾರಾ? ಕಾದಂಬರಿ ಬರೆಯೋರು ಸಿಗ್ತಾರಾ? ಇಲ್ಲ ನೃತ್ಯ ನಿರ್ದೇಶಕ ಸಿಗ್ತಾರಾ? ಏನೋ ಕಷ್ಟಕ್ಕೆ ನಿಂತಿರ್ಬೋದು, ಕಾಫಿ ಕುಡಿದಿರ್ಬೋದು, ಅದನ್ನೇ ಒಂದು ಹೈಲೈಟ್ ಆಯ್ತು. ಅದನ್ನು ತೊಗೊಂಡು ಪಾಪ ಬಳ್ಳಾರಿ ಜೈಲಿಗೆ ಹಾಕ್ಸಿದ್ರು. ಮಾಧ್ಯಮದವ್ರು ಮಾಡಿದ್ಕೆ ಅಲ್ವಾ? ದರ್ಶನ್ಗೆ ಇವತ್ತು ಸಂಜಯ್ ದತ್ತು ನಿಮ್ಮ ಪ್ರಕಾರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಕಾರಣ ಮಾಧ್ಯಮಗಳು ಅಂತ ಅಲ್ವಾ ಸರ್? ನನ್ನ ಅನಿಸಿಕೆ ಇರ್ಬೋದು, ನೀವು ತಪ್ಪು ತಿಳ್ಕೊಬೇಡಿ. ಮಾಧ್ಯಮದವ್ರು ಹೈಲೈಟ್ ಮಾಡಿದ್ದಕ್ಕೆ ಇಲ್ಲಿಂದ ಅಧಿಕಾರಿಗಳು ಮತ್ತು ನಮ್ಮ ರಾಜಕೀಯದ ಕಳಿಸಿದೆ. ಸಂಜಯ್ ದತ್ತು ಇದು ಮಾಡಿದ್ರು ಗೊತ್ತಾ, ಗನ್ ಇದು ಮಾಡಿ, ಆವಾಗ ಒಬ್ಬ ಬಾಲ್ ಠಾಕ್ರೆ ಅವರು ಸಪೋರ್ಟ್ ಮಾಡಿದ್ರು. ಇಲ್ಲಿ ಒಬ್ಬರು ಪಾಪ ಅವರು ಸಪೋರ್ಟ್ ಮಾಡ್ತಾಯಿಲ್ಲ. ಇದೇನಂತಾರೆ ಹೇಳಿ? ದರ್ಶನ್ ಏನು ಅಂತ ಯಾರಿಗೂ ದುಶ್ಮನ್ ಪಾರ್ಟಿ ಅಲ್ವಲ್ಲ. ಅವತ್ತು ಬಾಲ್ ಠಾಕ್ರೆ ನಿಂತ್ಕೊಂಡ್ರು ಅವ್ರಿಗೆ ಅಲ್ವಾ? ಅಥವಾ ವೈಲ್ಡ್ ಅನಿಮಲ್ ಏನು ಇದು ಪ್ರೋತ್ಸಾಹಿಸೋರು ಇಲ್ಲ. ಒಂದಾಗಿದೆ, ಅದಾಗಿದ್ದು ನಾವು ಕೋರ್ಟ್ ತೀರ್ಮಾನ. ಮತ್ತು ಈಗ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಕಾನೂನು ಏನ್ಕೊಂಡು ಶಿಕ್ಷೆ ಕೊಡ್ತಾರಲ್ಲ, ಅಟ್ಲೀಸ್ಟ್ ಒಂದು ಸಾಫ್ಟ್ ಕಾರ್ನರ್ ಬೇಕು ಅಂತ ನಾನು ಕೇಳೋದು ಹೊರತು ಬೇರೆ ಇನ್ನೇನು ಹೇಳಿಲ್ಲ. ನೀವು ಮಾಧ್ಯಮದವ್ರು ತೋರಿಸ್ಬೇಕು. ನಿಮಗೇನು ನಾನು ತೋರಿಸಿದ್ರೆ ಅವ್ನು ಇನ್ನೊಬ್ಬ ಬೇರೆ ತೋರಿಸ್ತಾನೆ, ಈಗಂತೂ ಬೇರೆ ತೋರಿಸ್ತೆ. ಹಂಗೆಲ್ಲ ಮಾಡಬಾರ್ದು ಅಂತ ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ. ಯಾಕೆ ನಂಗೆ ಮಾಧ್ಯಮದವ್ರು ತುಂಬ ಜನ ಸ್ನೇಹಿತರೆ. ನನಗೆ ಎಷ್ಟು ಜನ ತುಂಬ ಟ್ರೈ ಮಾಡಿದ್ರು ಗೊತ್ತು. ಒಂದು ಸತಿ ಕೆ ಮಂಜು ಹಾಟ್ ನ್ಯೂಸು ಅವನ್ನ ಮೀಟು ಕ್ಯಾಚ್ ಮಾಡಿ ಎಷ್ಟೊತ್ತ ಹುಡುಗಿರ ಕೈಲಿ ಮಾಡ್ತಾರೆ ಗೊತ್ತಾ? ನನ್ನ ಕೈ ಹೌದು, ನನ್ನನ್ನು ಕ್ಯಾಚ್ ಮಾಡಿ ಹುಡುಗಿರ ಕೈಲಿ ಫೋನ್ ಮಾಡ್ತಾರೆ. ಹುಡುಗಿ ಕಾಫಿ ಡೇ ಸಿಗುವಂತಾರೆ, ಎಲ್ಲೆಲ್ಲ ಸಿಗುವಂತಾರೆ. ನಾನು ಹೇಳಿದೆ
ಹಾಂ ಹನಿ ಟ್ರಾಪ್ ಮಾಡಿ, ನಾನು ಹನಿ ಟ್ರಾಪು ಇಲ್ಲ, ನಾನು ಐ ಆಮ್ ನಾಟ್ ಮೀ ಟು, ಐ ಆಮ್ ವಿ ಟು. ಬಾ ಕಾಫಿ ಕುಡಿಯೋ ತಿಂಡಿ ಅಂತ ಖುಷಿ ಫ್ರೆಂಡ್ಲಿ. ಅದನ್ನು ಬಿಟ್ಬಿಟ್ಟು ಮೀಟು ಅಂತ. ಇವತ್ತು ಇನ್ನೊಂದು ಕಾನ್ಸೆಪ್ಟ್ ಬಂದಿದ್ದು ಗೊತ್ತಾ ಅಮೇರಿಕಾದಲ್ಲಿ, ಕಡ್ಲಿಂಗ್ ಅಂತ ಒಂದು ಕಾನ್ಸೆಪ್ಟ್ ನೋಡಿದ್ರೆ, ಕಡ್ಲಿಂಗ್ ಅಂತ ಒಂದು ಕಾನ್ಸೆಪ್ಟ್ ಅಮೇರಿಕಾದಲ್ಲಿ ಬಂದಿದೆ. ಈಗೇನೋ ಇದು ಮನುಷ್ಯನಿಗೆ ದಿನ ಈ ಥರ ನೋಡಿ ಟ್ರೆಸ್ ಆಗಿಬಿಟ್ಟಿರ್ತದೆ. ಟ್ರೆಸ್ ಮಾಡೋದಕ್ಕೆ ರಿಲ್ಯಾಕ್ಸ್ ಮಾಡೋಕ್ಕೆ ಏನು ಮಾಡ್ತಾರೆ, ಫೋನ್ ಮಾಡ್ತಾರೆ, $100 ಪರ್ ಅವರು ಕಡ್ಲಿಂಗ್ ಅಂತ ಬರ್ತಾರೆ ಅವರು. ನಿಮಗೆ ಟ್ರೆಸ್ ಹೌದು ಕೂತ್ಕೋತಾರೆ, ಅವರು ಪ್ರೀತಿ ಮುದ್ದು ಮಾಡಿ ಏನೇನು ಬೇಕು ಅವ್ರು ಮಾಡಿಬಿಟ್ಟು ಹೋಗ್ತಾರೆ. ಅದು ಕಾನೂನು ಆಗ್ಬಿಟ್ಟಿದೆ. ಈಗ ಮನುಷ್ಯನಿಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾಯಿದೆ, ನೆಮ್ಮದಿ ಇಲ್ಲ, ಮನೇಲಿ ಕೆಲವು ನೆಮ್ಮದಿ ಇರಲ್ಲ, ಕೆಲವು ಚಾಟ್ ಇರಲ್ಲ. ಈ ಥರದಾಗೇನು ಮಾಡ್ತಾರೆ, ಆ ಥರ ಕಾನ್ಸೆಪ್ಟ್ ಬರ್ತಾಯಿದೆ. ಮೊದಲೆಲ್ಲ ಇದು ಇರಲಿಲ್ಲ, ಇವಾಗ ಕಾನ್ಸೆಪ್ಟ್ ಆಗ್ತಾ ಆ ಥರದ್ದು ಜಾಸ್ತಿ ಇದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಏನು ಪ್ರೊಡ್ಯೂಸರ್ ಅಂತ ಕನ್ಸಿಡರ್ ಮಾಡ್ಕೊತ್ತಾ ಮತ್ತು ಅವ್ರು ನನಗೆ ಪ್ರೊಡ್ಯೂಸರ್ ನೀವೇ ಹೇಳಿ ತೋರಿಸು, ಈ ಪ್ರೊಡ್ಯೂಸರ್ ಕರ್ದ, ಆ ಪ್ರೊಡ್ಯೂಸರ್ ಕರ್ದ. ಅದಕ್ಕೆ ರೆಗ್ಯುಲರ್ ಕಂಪ್ಲೇಂಟ್ ಕೊಡಿ ವಾಣಿಜ್ಯ ಅಂಥವ್ರನ್ನ ಬಲೀಕನ ಅಲ್ವಾ. ಅದರಿಂದ ನಾವು ಇಲ್ಲಿ ಎಲ್ಲ ಶಾಸ್ತ್ರವರೇ ಅಂತಲ್ಲ, ಬರೀ ಸಿನಿಮಾ ಇಂಡಸ್ಟ್ರಿ ಇದೆಯಾ, ಬೇರೆ ಕಡೆ ಇಲ್ವಾ, IT-BT ಇಲ್ವಾ, ಪೊಲಿಟಿಕಲ್ ಇಲ್ವಾ, ಎಲ್ಲೂ ಇಲ್ವಾ? ಯಾಕೆ ನಮ್ಮನ್ನು ಮಾತ್ರ ತತ್ತೀರಾ? ನಮ್ಮ ದೇವಸ್ಥಾನ ಇರೋದಲ್ಲದೆ ಹೇಳಬೇಕು ಅಂದರೆ. ಆಮೇಲೆ ನಮ್ಮ ಕಲಾವಿದರು ಯಾವ ಹೆಣ್ಣು ಮಕ್ಕಳಾಗಲಿ ಯಾವ ಇದಾಗಲಿ ಇಲ್ಲ. ನಮ್ಮ ಕಲಾವಿದರು ತುಂಬ ಗೌರವ, ಎಲ್ಲ ಫ್ರೆಂಡ್ಲಿ ಇರ್ತಾರೆ, ಖುಷಿ ಪಡ್ತಾರೆ, ಪಾರ್ಟಿ ಮಾಡ್ತಾರೆ. ಅದೆಲ್ಲ ಕೆಟ್ಟದ್ದು ಅಂತಲ್ಲ, ಅದು ಪಾರ್ಟಿ ಮಾಡ್ತಾ ಕೆಟ್ಟೋಳೋಳು ಅವ್ರ ತಕ್ಷಣ ಬದುಕಬೇಕು, ಜೀವನದಲ್ಲಿ ಸಾಧನೆ ಮಾಡಬೇಕು. ನಾನು ಹೆಣ್ಣು ಮಕ್ಕಳ ಗಂಡು ಮಕ್ಳು ಜೀವನದಲ್ಲಿ ನೀವೇನೋ ಸಾಧನೆ ಮಾಡಿ ನಿಮ್ಮ ಜೊತೆ ನಾವಿರ್ತೀವಿ. ಅದು ಬಿಟ್ಬಿಟ್ಟು ಈ ಥರ ಅಂದಾಗ ನಮ್ಗೆ ನೋವಾಗುತ್ತೆ. ಇವಾಗ ಏನಾಗುತ್ತೆ ಅಂದರೆ ಸಿನಿಮಾದವ್ರು ಅಂದಾಗ ಅಸಹ್ಯ ಆಗುತ್ತೆ. ಏನು ಸರ್ ಸಿನಿಮಾದಲ್ಲ ಎಲ್ಲರದು ಅವ್ರವ್ರ ಮನೇಲಿ ಎಲ್ಲರದು ಅವ್ರು ತೂತಿರ್ತಾರೆ ತುತ್ತು. ಅವ್ರದ್ದು ನಮ್ಮ ಬೆನ್ನು ನನಗೆ ಕಾಣಲ್ಲ. ಅದು ಬೆನ್ನು ಕಾಣೋದು, ಅದಕ್ಕೆ ಇನ್ನೊಬ್ಬರು ಹೇಳಬೇಡಿ. ನಾನು ಅದೇ ಹೇಳೋದು, ನೀವು ಮಾಡೋದಕ್ಕೆ ಇದು ಮಾಡೋದಕ್ಕೆ ಯಾರಿಗಾರು ಆ ಥರ ನಡಿ, ನಾನೇ ಬರ್ತೀನಿ. ನಡೀರಿ ಸರ್, ಇವ್ನು ಯಾವನ ಅತ್ಯಾಚಾರ ಮಾಡ್ಬಿಟ್ಟು ಹುಡುಗಿಗೆ ಅನ್ಯಾಯ ಮಾಡ್ಬಿಟ್ಟು ಕೊಟ್ಟರೆ ನಡೀರಿ, ನಾವು ಮುಂದಿರ್ತೀನಿ, ನೀವು ಯಾರು ಬೇಡ, ನಾನು ಮುಂದಿರ್ತೀನಿ. ಕಾನೂನಿದೆ, ಕಾನೂನು ನಾವ್ಯಾರೂ ಇಲ್ಲ. ಕಾನೂನು ಕೈ ತೊಗೊಳ್ಳೋದು ಬೇಡ. ಏನಿದೆ ಶಿಕ್ಷೆ ಮಾಡೋಣ, ಇದು ಮಾಡೋಣ ಕಂಪ್ಲೇಂಟ್ ಕೊಡೋಣ. ಕಾನೂನು ಅದಕ್ಕೆ ಅಂತ ಅಧಿಕಾರಿಗಳಿದ್ದಾರೆ. ಅದು ಬಿಟ್ಬಿಟ್ಟು ನಾವು ಇದು ಎನ್ಕ್ವೈರಿ ಮಾಡಿ ಏನಾಗುತ್ತೆ ಅದು? ಹಂಗಾರೆ ಮಾಡಲಿ, ಮೀಟು ಎನ್ಕ್ವೈರಿ, ಚಿತ್ರಗತ್ ಮಾಡಿ, ಪೊಲಿಟಿಕಲ್ ಮಾಡಿ, IT-BT ಮಾಡಿ, ಸರ್ಕಾರದ ದುಡ್ಡೆಲ್ಲ ಬೋಗಸ್ ಖಾಲಿ ಆಯ್ತಲ್ಲಿ. ಸರ್ಕಾರ ದುಡ್ಡು ನಾವು ಟ್ಯಾಕ್ಸ್ ಕಟ್ತಾ ಇರೋದು ವೆಚ್ಚ ಮಾಡೋದು ಒಳ್ಳೆಯದಕ್ಕೆ. ಒಳ್ಳೆ ಕುಡಿಯೋದಕ್ಕೆ ತಾರು ಕೊಡಲಿ, ನೀವು ಕುಡಿಯೋದಕ್ಕೆ ನೀರು ಕೊಡಲಿ, ರೋಡ್ಗೆ ಒಳ್ಳೆ ತಾರು ಹಾಕಲಿ, ವಿದ್ಯುತ್ ಕೊಡಲಿ, ಬಡ ಮಕ್ಕಳಿಗೆ ಕೊಡಲಿ, ಆ ಥರದಾಗ ದಯವಿಟ್ಟು ಟ್ಯಾಕ್ಸ್ ಕಟ್ಟೋದು. ಈ ಮೀಟಿಗೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತಮ್ಮ ಅಲ್ವಾ? ಅವಾಗ ನಾನು ಹೇಳ್ತೇನೆ, ನಾನು ಯಾರೋ ಬಂದು ಮೀಟು ಸಿನಿಮಾ ಮಾಡಿ, ನಾನು ಹೇಳ್ತೇನೆ ನಾಳೆ ಪೊಲಿಟಿಕಲ್ ಮಾಡಿದ್ದೆ, ನಾಳೆ ಹೇಳ್ತೇನೆ IT-BT ಮಾಡಿದ್ದಾರೆ. ಯಾರು ಮಾಡ್ತೀರಿ ನೀವು? ನಿಮಗೆ ಅಂತ ನಿಮ್ಗೆ ಯಾರೋ ಕಂಪ್ಲೇಂಟ್ ಕೊಟ್ಟವರಾ? ಸರ್ ಈ ಥರ ಕಂಪ್ಲೇಂಟ್ ಕೊಟ್ಟು ನಡೀರಿ ಸರ್, ನಡೀರಿ ಆಕ್ಷನ್ ತೊಗೊಳ್ಳೋಣ. ವಾಣಿಜ್ಯ ಮಂಡಳಿದೆ, ನಿರ್ಮಾಪರ ಸಂಘ ಇದೆ. ಸಿನಿಮಾ ಇವತ್ತು ಥಿಯೇಟ್ರುಗಳು ಮುಚ್ಚುತ್ತಾ ಇದ್ದಾರಮ್ಮ. ನಾವು ತುಂಬ ನೊಂದೋಗ್ಬಿಟ್ಟಿದ್ದೀವಿ. ಚಿತ್ರರಂಗ ಪುನೀತ್ ಸ್ಟಾರ್ ಅಂತ ಒಬ್ಬ ಸ್ಟಾರ್ ಕಳ್ಕೊಂಡಿದ್ದೀವಿ. ಸಿನಿಮಾ ಮಾಡೋಕ್ಕೆ ಕಡಿಮೆ ಕಲಾವಿದರಿದ್ದಾರೆ. ನಮ್ಮ ಕಲಾವಿದರು ವರ್ಷಕ್ಕೆ 2-3 ಸಿನಿಮಾ ಮಾಡೋದು. ನಮ್ಮ ಕಲಾವಿದರು ಮನೆ ಮಾಡ್ತೀನಿ, ಎಲ್ಲರೂ ಮಾಡ್ರೆ 2-3 ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿ ಉಳ್ಕೊಳ್ಳುತ್ತೆ, ಥಿಯೇಟ್ರ್ ಉಳ್ಕೊಳ್ತಾರೆ, ಕಾರ್ಮಿಕರು ಕೆಲಸ ಸಿಗುತ್ತೆ ಅಂತಿದೆ. ಅದು ಬಿಟ್ಬಿಟ್ಟು ಇವ್ಯಾವುದೋ ಮಾಡ್ಕೊಂಡ್ರೆ ಏನು ಅರ್ಥ ಹೇಳಿ? ಎಲ್ಲರೂ ಮಾಡಿ, ಪ್ರೊಡ್ಯೂಸರ್ಗಳು ಸಿನಿಮಾ ಕಡಿಮೆ ಆಗ್ಬಿಟ್ಟಾರೆ. ಎಲ್ಲರೂ ಒಂದು ಸಿನಿಮಾ ಮಾಡೋಣ, ನಡಿ, ನಿಮ್ಗೇನು ಮೇಲೆ ಸಹಕಾರ ಕೊಡೋಣ. ಈಗ ಆಲ್ರೆಡಿ ನಮ್ಮ ಪುನೀತ್ ರಾಜ್ಕುಮಾರ್ ಸಿನಿಮಾಗಳು ಇಲ್ವೇ, ಒಳ್ಳೊಳ್ಳೆ ಸಿನಿಮಾಗಳು ಐತಲ್ವೇ? ಹೀರೋ ದರ್ಶನ್ ಜೈಲ್ಗೂ ಇದು ಕೂಡಿಸ್ಬಿಟ್ಟಿದ್ರ ಆರೋಪಿಯಾಗಿ. ಅಲ್ಲ ಆರೋಪಿಯಾಗಿ ಅದು ಯಾವುದೋ ಕಾನೂನು ಚೌಕಟ್ಟಿದೆ ಮಾಡ್ತಾರೆ. ಈಗ ಇಷ್ಟು ದಿನ 90 ದಿನ ಚಾರ್ಜ್ ಶೀಟು ಸಬ್ಮಿಟ್ ಮಾಡಿಲ್ಲ, ನಮ್ಮ ಅಧಿಕಾರಿಗಳು ಸಬ್ಮಿಟ್ ಮಾಡಿದ್ದಾರೆ. ದಯವಿಟ್ಟು ಪದೇ ಯಾಕೆ ನ್ಯಾಯಾಲಯಕ್ಕೆ ಈ ನ್ಯಾಯಾಲಯ ಏನು ಮಾಡ್ತಾರೆ, ನ್ಯಾಯಮೂರ್ತಿಗಳು ಆಲ್ಮೋಸ್ಟ್ ನನಗೆ ಗೊತ್ತಿದ್ದಂಗೆ ಕೆಲವರು ಮಾಧ್ಯಮಗಳು ನೋಡಲ್ಲ, ಈ ನ್ಯೂಸ್ ನೋಡಿದ ತಕ್ಷಣ ರಿಸಲ್ಟ್ ಕೊಡಲ್ಲ. ಅವ್ರಿಗೆ ಬುದ್ಧಿ ಇದೆ, ಅವರು ತುಂಬ ಈ ಥರ ಆದ ತಕ್ಷಣ ನನಗೆ ಯಾರೋ ಹೇಳಿದ್ರು, ನಿಜ ಹೇಳಿ ಕೇಳಲ್ಲ, ದರ್ಶನ್ ಅವ್ರು ಬೇಕು ಅಂತ, ದರ್ಶನ್ ಅವ್ರು ಬರಬಾರ್ದು ಅಂತ ಎಷ್ಟೋ ಜನ ಇದು ಮಾಧ್ಯಮದವ್ರಿಗೆ ಫೀಡಿಂಗ್ ಮಾಡ್ತಾರಂತೆ. ಅವ್ರು ಬರಬಾರ್ದು ಅಂತ ಎಷ್ಟೋ ಜನ ತೊಂದರೆ ಆಗುತ್ತೆ ಅಂತ ದುಡ್ಡು ಕೊಟ್ಟವ್ರೆ ಅಂತ ಮಾಧ್ಯಮದವ್ರಿಗೆ ಅಂತ ಯಾರೋ. ಅದು ನಾನು ನಿಜಾನ ಸುಳ್ಳು ಗೊತ್ತಿಲ್ಲ, ಇಲ್ಲ ನಾನು ಹಂಗೆ ಅವ್ರ ಹೆಸರು ಹೇಳೋಕ್ಕಾಗಲ್ಲ. ಯಾಕಂದರೆ ಮಾಧ್ಯಮದವ್ರಿಗೆಲ್ಲ ಈ ದರ್ಶನ್ ಆಚೆ ಬರಬಾರ್ದು ಅಂತ ಪೊಲಿಟಿಕಲ್ ಆಗ್ಬೋದು, ಹೊರಗಡೆ ಆಗ್ಬೋದು, ಯಾರು ಮಾಡಿದ್ದಾರೆ ಅಂತಂದ್ರೆ ನಾನು ಅದು ನಂಬಲ್ಲ. ಹೌದಾ, ನಿಮ್ಗೆ ಅನಿಸಿದೆಯಾ ಸರ್ ದರ್ಶನ್ ಅವ್ರನ್ನ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ ನಿಮಗೆ ಅಂತ ಹೇಳಿ? ಈಗೆಲ್ಲ ನೋಡ್ರೆ ಆ ಮಟ್ಟಕ್ಕೆ ಅನ್ನಿಸ್ತದೆ, ಜನಗಳು ಸಿಂಪತಿ ಬಂದ್ಬಿಟ್ಟಿದೆ. ಇವತ್ತೇನು ದರ್ಶನ್ ಫ್ಯಾನ್ ಅಂದ್ರೆ ಬರೀ ಮೊದಲು ಹುಡುಗರಿದ್ರಿ, ಈ ಲೇಡೀಸ್ ಎಲ್ಲ ಶುರು ಆಗ್ಬಿಟ್ಟವ್ರೆ. ಈಗ ದರ್ಶನ್ ಹುಡುಗಿರು ನಾನು ಮದುವೆ ಮಾಡ್ಕೊತ ಈ ಥರ ಆಗ್ಬಿಟ್ಟವ್ರೆ. ಆ ಪ್ರೀತಿ ಮದುವೆ ಅಂತ ಅಷ್ಟೇ ಕೆಟ್ಟ ಅರ್ಥ ಅಲ್ಲ, ಅಷ್ಟು ಪ್ರೀತಿ ಆಗ್ಬಿಟ್ಟಿದೆ. ಫ್ಯಾನ್ಗಳಾಗ್ಬಿಟ್ಟವ್ರೆ, ಫ್ಯಾಮಿಲಿ ಆಗ್ಬಿಟ್ಟವ್ರೆ. ಪಾಪ ಅಯ್ಯೋ ಹುಡುಗನ್ನ ಅನ್ಯಾಯವಾಗಿ ಇದು ಮಾಡ್ತಾರೆ ಅಂತಾರೆ ಅಲ್ವಾ. ಆಮೇಲೆ ಅವರು ಫ್ಯಾಮಿಲಿನ ನಾವ್ಯಾರು ಕೇಳಬಾರ್ದು. ಆಮೇಲೆ ಮೊನ್ನೆ ಅವ್ರ ವೈಯಕ್ತಿಕ ವಿಷಯಗಳನ್ನ ಮುದ್ದುದನ್ನು ಅದನ್ನು ಕಾನೂನು ಪ್ರಕಾರ ಮಾಡೋಂಗಿಲ್ಲ. ಹೆಂಗೆ ಮಾಡಿದ್ದಾರೆ ಅದು ಕಾನೂನಿಲ್ವಾ? ಅದೆಲ್ಲ ಮಾಡಬಾರ್ದು. ಅವ್ರ ವೈಯಕ್ತಿಕ ಪರ್ಸನಲ್ಲು
ಅದನ್ನು ಅವ್ರ ಹೆಂಡ್ತಿ ಮಾತ್ರ ಕೇಳೋ ಹಕ್ಕಿರುತ್ತೆ, ಇನ್ಯಾರು ಕೇಳೋ ಹಕ್ಕಿಲ್ಲ. ಅವ್ರ ಹೆಂಡ್ತಿಗೆ ಅವ್ರಿಗೂ ಒಂದು ಸತಿ ಜಗಳ ಆಯಿತು, ಸಮಾಧಾನ ಆಯಿತು, ಗಂಡ ಹೆಂಡ್ತಿ ಚೆನ್ನಾಗಿದ್ದಾರೆ, ಭಗವಂತ ಚೆನ್ನಾಗಿರಲಿ ಅಂತ ಹೇಳೋದು ನಾವು ಆಸೆ ಬಿಡೋಣ. ಅದು ಬಿಟ್ಟು ನಾವು ಅದನ್ನು ಹೊಡೆದಾವತ್ತು ಹೊಡೆದರೆ ಅವ್ರಿಗೆ ಹೆಂಗೆ ಈಗ ಸಂಸಾರ ಮೇಲೆ ಮುಂದೆ ಬಂದು ಮತ್ತೆ ಬರ್ತಮ್ಮ. ಪವಿತ್ರ ಗೌಡ ಈಗ ವಿಜಯಲಕ್ಷ್ಮಿ ಅವರು ಎಷ್ಟು ಸಹನೆಯಿಂದ ಇರುವಂಥ ಹೆಣ್ಮಗಳು ಅಂದರೆ ಎಲ್ಲವನ್ನೂ ಕೂಡ ಸಹಿಸ್ಕೊಂಡಿದ್ದಾರೆ. ಇವರು ನೋಡಿ ಒಂದು ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಹೋಗಿದ್ದಕ್ಕೆ ಇವ್ರು ಚಾರ್ಜ್ ಶೀಟಲ್ಲಿ ಇವರು ಉಲ್ಲೇಖ ಇದೆ, ವೈಫು ಹೋಗಿ ಸೆಲೆಬ್ರೇಷನ್ ಮಾಡುವ ಗಂಡ ಹೆಂಡತಿ ಇವರು ಅದಕ್ಕೆ ಮುನ್ಸ್ಕೊಂಡಿದ್ದಾರೆ ಪವಿತ್ರ ಗೌಡ ಅವರು. ಅಂದರೆ ಪ್ರತಿಯೊಂದರಲ್ಲೂ ಕೂಡ ಅವ್ರು ಏನು ಹಾಕ್ತಾರೆ ಡ್ರೆಸ್ ಅದು ಸೇಮ್ ಇವ್ರಿಗೂ ಬೇಕು, ಅವ್ರು ಏನು ಕಾರ್ ತಗೊಳ್ತಾರೆ ಸೇಮ್ ಅವ್ರು ಇವ್ರಿಗೂ ಬೇಕು, ಅವ್ರು ಏನು ಒಡವೆ ಹಾಕ್ತಾರೆ ಅದು ಇವ್ರಿಗೂ ಬೇಕು. ಸೊ ಅಂದರೆ ಇಲ್ಲಿ ಪವಿತ್ರ ಗೌಡ ಅವರಿಂದನೇ ದರ್ಶನ್ ಅವರು ಈ ಸ್ಥಿತಿಗೆ ಬಂದರು ಅಂತ ಹೇಳುವವರು ಕೂಡ ಇದ್ದಾರೆ. ಏನು ಹೇಳ್ತೀರಾ ಸರ್? ಸಾವಿರ ಜನ ಸಾವಿರ ಹಳ್ಳಿ. ಈಗ ಸಮಾಜದಲ್ಲಿ ಪವಿತ್ರ ಗೌಡಂಗೂ ಮತ್ತು ಅವ್ರ ಶ್ರೀಮತಿಗೂ ವ್ಯಾಲ್ಯೂ ಇದೆಯಾ? ಶ್ರೀಮತಿ ಅಂತ ವಿಜಯಲಕ್ಷ್ಮಿ ಯಾರು? ದರ್ಶನ್ ಪತ್ನಿ ಅಂತ ಹೇಳ್ತಾರೆ. ದರ್ಶನ್ ಪತ್ನಿ ಯಾರಂತಾರೆ? ವಿಜಯಲಕ್ಷ್ಮಿ ಅಂತಾರೆ. ದರ್ಶನ್ ಪತ್ನಿನ ಪವಿತ್ರ ಗೌಡ ಅಂತ ಹೇಳ್ತಾರೆ? ಹೇಳಲ್ಲ. ಫ್ರೆಂಡ್ಶಿಪ್ ಅದು ಬೇರೆ. ಅದನ್ನು ದರ್ಶನವರು ಅವ್ರು ಕೂತ್ಕೊಂಡು ತೀರ್ಮಾನ ಗಂಡಂಗಿ ಹೇಳೋ ರೀತಿ ಇಂಟಿ ಆಗಬೇಕು. ಅದನ್ನು ನಾನು ಹಾಕ್ಕೊಳ್ಳಿ ಬಿಡಿ, ಡ್ರೆಸ್ ತೊಗೊಳ್ಳಿ, ನಾಳೆ ಹೆಂಗಿರುತ್ತೆ ಹೇಳ್ಬೇಕು ರೀ. ಸಮಾಜದಲ್ಲಿ ನಿಮಗೆ ಆದ ಗೌರವ ಇದೆ, ದರ್ಶನ್ ಇದು ಇದ್ರೂ ಆಚೆ ತೋರ್ಸೋಕೋಗ್ಬೇಡಿ ಅಂತ ಹೇಳೋ ಅಮ್ಮ. ಮನುಷ್ಯಂಗೆ ಹೇಳೋ ರೀತಿ ಮುಖ್ಯ. ನೀನು ಬಿಡು ಅಂದರೆ ಕೋಪ ಬರುತ್ತೆ ಅಮ್ಮ. ಅವನು ಒಬ್ಬ ಇವತ್ತು ಒಂದು ಸಮಾಜ ಮೆಸೇಜ್ ದುಡಿತು ತಪ್ಪೇನಿಲ್ಲ. ನೀನು ಅದನ್ನು ನಾವು ಹೆಣ್ಣಾದವರು ಹೇಳಬೇಕು. ಈಗ ನನ್ನ ಹೆಂಡ್ತಿ ಒಂದು 2-3 ಸತಿ ನಮ್ಮ ವಿಷಯ ಕೇಳಿದ್ರು, ರೀ ನೀವು ಯಾವುದೋ ಹುಡುಗಿ ಹಿಂಗೆ ಹೇಳ್ತಾರೆ, ಯಾರು ಹೇಳಿದ್ರು? ಯಾರೋ ಮಾತು ಕೇಳಬೇಡಮ್ಮ, ನನ್ನ ಮಾತು ಕೇಳೋ ಅಂದೆ. ಇದೇ ಮಾತು ನನ್ನ ಹೆಂಡ್ತಿ ಕೇಳಿದ್ರು. ಇಲ್ಲ ಕೇಳ್ತಾರೆ 1,000 ಜನ ನನಗಿವತ್ತು 50 ಸಿನಿಮಾ 100 ಜನ ಹೀರೋನ ಇಂಟ್ರೀಟ್ ಮಾಡಿದ್ದೀನಿ. 100 ಜನ ಬಂದವರು ಹಗ್ ಮಾಡ್ತಾರೆ. ಹಗ್ ಮಾಡಿದ ತಕ್ಷಣ ಕೆಟ್ಟೋರಲ್ಲಮ್ಮ. ನನ್ನ ಕಣ್ಣಿನ ದೃಷ್ಟಿ, ನಾನು ಒಳ್ಳೆ ಭಾವನೆಯಲ್ಲಿ ಹಗ್ ಮಾಡಿರ್ತೀನಿ. ತಪ್ಪು ನಾವೇನು ಮಾಡೋಕತ್ತೆ? ಜನಗಳಿಗೆ ನಾವು ಮೆಚ್ಚೋಕ್ಕಾಗಲ್ಲ. ನಾನು ಕರೆಕ್ಟಾಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ವೈಯಕ್ತಿಕ ವಿಚಾರಕ್ಕೆ ಯಾರಿಗೆ ಕೇಳಬಾರ್ದು. ನಾನೇನಾಗಾರು ತಪ್ಪು ಮಾಡಿದ್ರೆ ಕೇಳಬೇಕು. ನಾನು ನಮ್ಮ ಈಗ ನಿನ್ನೆ ಅದೇ ಫೈರ್ ಲಿಸ್ಟಲ್ಲಿ ತೊಗೊಂಡೆ, ಒಂದು 5-6 ಜನಕ್ಕೆ ಮಾಡಿದೆ. ಏನಪ್ಪ ರೀ ಸರ್ ನಮಗೆ ಗೊತ್ತೇ, ನಮ್ಮ ಹೆಸ್ರು ಹಾಕೊಂಬಿಟ್ಟಿರೋದು. ನಮ್ಮ ಹೆಸರೇ ಗೊತ್ತಿಲ್ಲ ಸರ್, ನಮ್ಗೆ ಗೊತ್ತಿಲ್ಲ. ನಾನು ಹೇಳಿದೆ ಮೀಟು ನೀವಿದ್ರೆ ನೀವೆಲ್ಲ ಸರ್ ಹೇಳ್ಬೋದಲ್ರಪ್ಪ, ನೀವೆಲ್ಲ ತಿಳುವಳಿಕೆ ಇರೋದು. ಸರ್ ನಮಗೆ ಗೊತ್ತೇ ಇಲ್ಲ ಸರ್, ಹಿಂಗೆ ಹಾಕ್ಬಿಟ್ಟವ್ರು ಸರ್. ಅವ್ರು ಹಾಕಿರೋ ತಪ್ಪಲ್ಲ, ನಮ್ಮಲ್ಲಿ ಬೇಡ. ಅದು ಬಿಟ್ಟು ತುಂಬ ಕೆಲಸ ಇದೆ. ನಮ್ಮ ಚೇತುವರಿಗೆ ಅಧ್ಯಕ್ಷತೆಗೆ ಬೇಕಾದ್ರೆ ಹೇಳ್ತೀನಿ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಸರ್ಕಾರದವ್ರು ಮಾತಾಡಲಿ. ಅವನು ಇವಾಗ ಈ ಹರಿಜನ ಬಗ್ಗೆ ಓಡಾಡ್ತಾನೆ, ನಿಜವಾಗ್ಲೂ ಖುಷಿ ಆಗ್ತದೆ. ಅಂಥ ವಿಷಯದ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಒಬ್ಬ ವಿದ್ಯಾವಂತ ಚೇತನ್ನು ಅಮೇರಿಕ ಓದಂಥವ್ರು ಇವತ್ತು ಇಲ್ಲಿ ಸೇವೆ ಮಾಡ್ತಿದ್ದು ಖುಷಿ. ಅದು ಬಿಟ್ಬಿಟ್ಟು ಚಿತ್ರರಂಗದಲ್ಲಿ ನೀನು ಮೀಟು ಐತೆ ಚೆಕ್ ಮಾಡಿ, ಇದು ಬೇಕಾ? ಆಮೇಲೆ ಯಾರೋ ಇದ್ರೆ ಬಂದು ಮೆಟ್ಟಲ್ಲಿ ಅವಳೇ ಹೊಡಿತಾಳೆ, ನಾವು ನೀನು ಯಾಕೆ ಹೊಡಿಯೋಕೆ ಹೋಗ್ತೀಯಪ್ಪ ಅಂತ ಹೆಣ್ಮಕ್ಳು. ಆಮೇಲೆ ನಮಗಿರೋ ಹೆಣ್ಮಕ್ಳು ತುಂಬ ಒಳ್ಳೆಯವರಮ್ಮ. ಆ ರೀತಿ ಯಾರೋ ಕೆಲವ್ರು ಇರ್ಬೋದೇನೋ, ಇಲ್ದೇನೋ ಇರ್ಬೋದು, ನನಗೆ ಗೊತ್ತಿದ್ದು ಯಾರಿಲ್ಲ. ಯಾರೋ ಕೆಲವ್ರು ಬಾಯಿ ಚಪ್ಪಲಿ ಕೇಳಿರ್ತಾರೆ, ಕೆಲವರು ಅವ್ರಿಗೆ ಕೆಲವು ಕಷ್ಟಕ್ಕೆ ಏನೋ ಮಾತಾಡ್ತಾರೆ. ಅದನ್ನೆಲ್ಲ ತಪ್ಪು ಅಂತ ಹೇಳ್ಬಾರ್ದು. ಅದನ್ನು ಅವರವರ ಸಾಲ್ವ್ ಮಾಡ್ಕೊಳ್ತಾರೆ. ಅದನ್ನೆಲ್ಲ ತೊಗೊಂಡು ದೊಡ್ಡ ವಿಷಯ ಮಾಡೋವಂಥದ್ದು ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ. ಫೈನಲಿ ದರ್ಶನ್ ಅವ್ರು ಮಾಡಿದ್ದು ಸಿಂಬಲ್ಲು ಅದು ರಾಂಗ್ ಅಲ್ಲ, ಅದು ಭೂಮಿ ತಾಯಿಗೆ ತೋರಿಸಿದ್ದು ಬೆರಳು ಅಂತ ಹೇಳಿದ್ರಿ. ಮುಂದೆ ದರ್ಶನ್ ಅವರಿಗೆ ಸಿನಿಮಾಗಳು ಮಾಡ್ತೀರಾ? ಇಷ್ಟಲ್ಲಿ ಹೇಳಿಬಿಡಿ ಸರ್ ದಯವಿಟ್ಟು ಬಂದಮೇಲೆ. ನಾನು ದರ್ಶನ್ ಸಿನಿಮಾ ಮಾಡ್ತಾರೆ ಅಂತ ಮಂಜು ಅದಕ್ಕೆ ಮಾತಾಡ್ತಾ ಅನ್ಕೊಂಡೆ. ನನ್ನ ಜೀವಮಾನದಲ್ಲಿ ಆ ಕೆಲಸ ಮಾಡಲ್ಲ. ನಾನೊಬ್ಬ ನಿರ್ಮಾಪಕ. ದರ್ಶನ್ ಮಾಡ್ತೀನೋ XYZ ಮಾಡ್ತೀನಿ, ಎಲ್ಲರ ಜೊತೆ ಮಾಡ್ತೀನಿ. ನಿಜವಾಗ್ಲೂ ದರ್ಶನ್ ಒಳ್ಳೆ ವ್ಯಕ್ತಿ, ಒಳ್ಳೆ ನೋಡಿ. ಉಮಾಪತಿ ಅವ್ರು ಎಷ್ಟು ಚೆನ್ನಾಗಿದ್ರು ಗೊತ್ತಾ? ಉಮಾಪತಿ ಅವ್ರು ತುಂಬ ವೆರಿ ಗುಡ್ ಫ್ರೆಂಡು, ಚೆನ್ನಾಗಿದ್ರು. ಯಾರೋ ಒಂಚೂರು ಹುಳಿ ಹಿಂಡಿದ್ರು, ಅದು ಹೊಡೆದೋಯ್ತು. ಇವತ್ತು ಅವ್ರು ಮಾಡಿದಾಗ ಜೊತೆಲೇ ಇದ್ದಾಗ ಎಷ್ಟು ಸಪೋರ್ಟ್ ಚೆನ್ನಾಗಿತ್ತು. ಆಮೇಲೆ ಉಮಾಪತಿ ದರ್ಶನ್ ಅವರು ದೇವರನಿಗೂ ಒಂದು ಸ್ಟುಡಿಯೋ ಮಾಡಬೇಕು ಅಂತಿದ್ರು. ಒಂದು 15-20 ಎಕರೆ ಜಾಗ ತೊಗೊಂಡು, ನಮ್ಮ ಚಿತ್ರರಂಗ ಸ್ಟುಡಿಯೋ ಇಲ್ಲ, ನಾವು ಹೈದ್ರಾಬಾದ್ ಜೊತೆ ಮಾಡ್ಕೊಂಡು ಆ ಇನ್ಫ್ರಾಸ್ಟ್ರಕ್ಚರ್ ನಿಂತೋಯ್ತಾ? ಯಾರೋ ಒಂದು ಸಣ್ಣ ಹುಳಿ ಹಿಂಡಿದ್ಕೆ. ಆಮೇಲೆ ದುಶ್ಮನಾಗಿರಲ್ಲ. ರಾಜಕೀಯದಲ್ಲಿ ಎಷ್ಟು ಜನ ದುಶ್ಮನ್ನು, ನಿನ್ನ ಕಂಡ್ರೆ ನಾನು ಕಂಡ್ರೆ ಅದಾದ ನೆಕ್ಸ್ಟ್ ಬಂದಾಗೆಲ್ಲ ಒಂದಾಗಿರಲ್ವಾ? ಯಾವತ್ತೂ ಒಂದಾಗ್ತಾರೆ. ಚಿತ್ರರಂಗದಲ್ಲಿ ಯಾರು ದುಶ್ಮನಲ್ಲಿ ಯಾರಿಲ್ಲ. ಆ ಟೈಮುಗಳಿಗೆ ಪ್ರತಿಯೊಬ್ಬರಿಗೆ ಹಂಗೆ ಮಾಡುತ್ತದೆ. ನಿಜವಾಗ್ಲೂ ಈಗ ನಾನು ಉಮಾಪತಿಯವ್ರು ಕೆಟ್ಟವರು, ದರ್ಶನ್ ಕೆಟ್ಟರು. ಆ ಟೈಮ್ಗೆ ಕ್ಷಣ ತಗೊಡು ಅಂತ ಹೇಳಿದ್ ನಿಜವಾಗ್ಲೂ ಉಮಾಪತಿನ ತಪ್ಪು. ಒಬ್ಬ ನಿರ್ಮಾಪಕನ ಅವರು ಹೇಳಿದ್ರು, ಏನೋ ಆಕರ್ಷ ಅಂದ್ಬಿಟ್ಟಿದ್ದಿ ಅಲ್ಲ. ಏನು ಅಂದರೆ ಒಬ್ಬ ನಿರ್ಮಾಪಕ ನಿಂಗಾಗಲ್ಲ, ಬೇಡ. ಇದೇ ಮಾತಿಗೆ ಅವ್ರು ಏತ್ಗೆ ಹೇಳಿದ್ರು ಅಂದರೆ, ಅವ್ರು ಏನಂದರು, ಇನ್ನೊಂದು ವಿಷಯ ಹೇಳಿದ್ರು. ಪ್ರೇಮ್ ಪಿಕ್ಚರಲ್ಲಿ ಪುಡಂಗಿನ ಪ್ರೇಮ್ ಅಂತೇನೋ ಅಂದಿದ್ದಾರೆ. ಅದನ್ನು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಕೇಳಿದ್ರೆ ನಾವೆಲ್ಲ ತಿಳ್ಕೋಬೇಕು. ಈಗ ನಾನು ಹೇಳ್ತೀನಿ, ತಗಡು ಹೋಗೋಲ್ಲ ಬಾರೋಲ್ಲ ಕೆಲಸ ಮಾಡ್ತೀನಿ. ಈ ಪ್ರೇಮ್ ಅವ್ರು ಹೇಳಿದ ದರ್ಶನ್ ಹೇಳಿದ್ದು ಪ್ರೇಮ್ನ ರಿಲೇಷನ್ಶಿಪ್ಪು. ಅವರು ಪ್ರೇಮ ಹಂಗಿದ್ರು ಏನು ಹೇಳಿದ್ದು ಕರೆಕ್ಟು. 75 ದಿನ ಮೇಲೆ ಒಬ್ಬ ಹೀರೋ ಡೇಟ್ ಕೊಟ್ಟ ಮೇಲೆ ಒಂದು ಸಿನಿಮಾನ 100 ದಿನಕ್ಕೆ ಮಾಡಬೇಕು. 2 ಗಂಟೆ 20 ನಿಮಿಷಕ್ಕೆ ಎಷ್ಟು ದಿನ ಬೇಕು? 60 ದಿನ ಬೇಕು. 100 ದಿನ ಮಾಡ್ತೀಯ? ಯಾಕೆ ಮಾಡ್ತೀಯ? ವೇಸ್ಟೇಜ್ ಯಾಕೆ ಮಾಡ್ತೀಯ? ಪ್ರೊಡ್ಯೂಸರ್ ಲಾಸ್ ಅಲ್ವಾ?
ಪ್ರೊಡ್ಯೂಸರ್ ಲಾಸ್ ಆದ್ರೆ ಏನಾಗುತ್ತೆ, ನಾಳೆ ಹೀರೋ ಮಾಡೋದಕ್ಕೆ ಕೆಟ್ಟ ಹೆಸರು ಬರ್ತದೆ ಅಂತಲ್ಲ ಹೇಳಿದ್ದು. ಆ ವರ್ತದ್ರೆ ಪೇಮ್ ಪುಡಂಗೆ ನಾನು 200 ದಿನ ಮಾಡೋಕ್ಕೆ ನೀ ಒಂದು 100 ಕೋಟಿ ವ್ಯಾಪಾರ ಇದೆಯಾ ಅವ್ರು ಹೇಳಿದ ಆ ವಾರ್ತ. ಅದನ್ನು ನೀವು ಪ್ರೇಮ್ನ ಪುಡಂಗಿ ಅಂದ್ರ ಅವ್ರ ಫ್ರೆಂಡ್ಲಿ ಅವ್ರವ್ರ ಪ್ರೇಮ್ದು ರಕ್ಷಿತದು ದರ್ಶನ್ ರಿಲೇಷನ್ಶಿಪ್ಪೇ ಬೇರೆ. ಪ್ರೇಮ್ ಮಾಡ್ಬಿಡ್ತಾರೆ ಕೊಡಿತಾರೆ. ಅದೇ ಸಂಗೊಳ್ಳ ರಾಯಣ್ಣ 100 ದಿನ ಯಾಕೆ ಕೊಟ್ಟರು? ಕತೆಗೆ ತಕ್ಕಂತೆ ಸಾಮಾಜಿಕ ಚಿತ್ರಗಳು ಬೇರೆ ಥರ ಕೊಡಬೇಕು, ಪೌರಾಣಿಕ ಚಿತ್ರ ಕೊಡಬೇಕು, ತಪ್ಪೇನಿಲ್ಲ ಅವ್ರು ಹೇಳೋದು. ಯಾಕಂದರೆ ಒಬ್ಬ ನಿರ್ಮಾಪಕ ಉಳ್ಕೊಂಡ್ರೆ ಅವ್ರ ಮನೆಗೆ ಸಾಲ ಕಮ್ಮಿ ಮಾಡ್ಕೋತಾನ, ಉಳ್ಕೋತದ. ಅದರಿಂದ ದಯವಿಟ್ಟು ಸ್ನೇಹಿತರೆ, ಯಾರು ಇಲ್ಲಿ ದುಶ್ಮನಿಲ್ಲ, ವೈರಿಗಳು ಥರ ತೋರ್ತಾರೆ. ಬಿಕಾಸ್ ಆಫ್ ಜೊತೆಯಲ್ಲಿದ್ದಂಥ ಕ್ರಿಮಿನಲ್ ಮಾಡ್ತಾರೆ. ಸತ್ಯ ನ್ಯಾಯ ಗೊತ್ತಾದ್ಮೇಲೆ ತಿರ್ಗಾ ಅಂದಾಯ್ತಾರೆ. ಆ ಥರ ಇಡೀ ಇಂಡಸ್ಟ್ರಿ ಒಂದಾಗಿರ್ತೀವಿ, ಒಳ್ಳೆಯದಾಗುತ್ತೆ. ನಮ್ಮಲ್ಲಿ ಭೇದ ಭಾವ ಬೇಡ. ನಮ್ಮ ಚಿತ್ರರಂಗ ಇವತ್ತು ಭಾರತ ಚಿತ್ರರಂಗ ತಿರುಗಿ ನೋಡ್ತಾ ಇದೆ. ನಾನು ದರ್ಶನ್ ಏನಂತ ಇಷ್ಟಪಡ್ತೀನಿ ಅಂದರೆ, ಅವ್ನು ನಮ್ಮ ಕನ್ನಡ ಪ್ರೊಡ್ಯೂಸರು, ಕನ್ನಡ ಎಡಿಟರು, ಕನ್ನಡ ಸಿನಿಮಾ ಮಾಡಬೇಕು, ಅದೊಂದಕ್ಕೆ ನಂಗೆ ದರ್ಶನ್ ಕಂಡ್ರೆ ಆಸೆ. ನನ್ನ ಕರ್ನಾಟಕ ನನ್ನ ಮಣ್ಣು ಅಂತಾರೆ. ಇವತ್ತು ನನಗೆ ಎಷ್ಟು ಅಂತ ಇಷ್ಟಪಡ್ತಿದ್ರೆ, ನಾನು ಕರ್ನಾಟಕ ಇಡೀ ಭಾರತ ನನ್ನ ಕಡೆ ತಿರುಗಿ ನೋಡ್ಬೇಕು ಅಂತಾರೆ. ಹ್ಯಾಟ್ಸ್ ಆಫ್. ಅದು ಇವತ್ತು ಭಾರತ ಚಿತ್ರ, ಭಾರತ ಅಲ್ಲ ಇಂಡಿಯಾ ವರ್ಲ್ಡ್ ಲೆವೆಲ್ ಪಿಕ್ಚರ್ ಪ್ಲ್ಯಾನ್ ಮಾಡ್ತಾರೆ. ಇವತ್ತು ಮಾಡ್ತಾರೆ ಟಾಕ್ಸಿಕ್ ಸಿನಿಮಾ. ನಿಜವಾಗ್ಲೂ ಖುಷಿ ಆಗ್ತದೆ. ದಿನಕ್ಕೆ ಆ ರೇಂಜ್ಗೆ ಬಿಲ್ಡಪ್ ಥಿಂಕಿಂಗ್ ಖುಷಿ ಅದಾಗಬೇಕು. ಎಷ್ಟು ಥರ ಎಲ್ಲ ಸಿನಿಮಾಗಳು ಬರಬೇಕು. ನನ್ನೆಲ್ಲ ಹೀರೋಗಳು ಬರಬೇಕು. ನನ್ನ ಹೀರೋಗಳು ನನ್ನ ಮನೆ ನಾನು ಮಾಡ್ಕಿಂತಲ್ಲ, ನನ್ನ ಇಂಡಸ್ಟ್ರಿ. ನನಗೆ ಸ್ವಾರ್ಥ ಇರ್ತದೆ. ನನ್ನ ಇಂಡಸ್ಟ್ರಿ ಬೇಕು. ಇವತ್ತು ಬೇರೆ ಭಾಷೆಗಳು ಸಿನಿಮಾಗಳು ಡಬ್ಬಾಗಿ ನಾವೆಲ್ಲ ಕಳ್ಕೊತಾ ಇದ್ದೀವಿ. ನಮ್ಮ ಚಿತ್ರಗಳು ಮಂದಿರಗಳು ಮುಚ್ಚಾಯ್ತೆ. ಇವತ್ತು 5,500 ಕಾರ್ಮಿಕರವ್ರೆ, ಒಂದು 500 ಜನ ಕೆಲಸ ಆಗ್ತದೆ. 4,500 ಕಾರ್ಮಿಕರ ಕೆಲಸ ಇಲ್ಲ. ದರ್ಶನ ಇದ್ದರೆ ಒಂದು 500 ಜನ ಕೆಲಸ ಇರ್ತದೆ. ಈ ಥರ ಬರಬೇಕು ಹೀರೋಗಳು. ನಮ್ಮ ಹೀರೋಗಳು 3 ಸಿನಿಮಾ ಮಾಡೋಕ್ಕೆ ನೀವೆಲ್ಲ ಮಾಡಬೇಕು. ಇಂಡಸ್ಟ್ರಿ ಬೆಳಿಬೇಕು, ಹೊಸಬರು ಬೆಳೆಸಬೇಕು. ನಾನು ಆ ಅರ್ಥದಲ್ಲಿ ಹೇಳ್ತುಂಟು. ಯಾರಿಗೂ ಹರ್ಟಾಗಲಿ, ಚಿತ್ರಮಂದಿರ ಮುತ್ಕೊಂಡು ಏನು ಮಾಡ್ತೀರಮ್ಮ, ಈ ಬೇರೆ ಇವತ್ತು ತೆಲುಗು, ತಮಿಳು, ಹಿಂದಿ ನಾವ್ಯಾರಿಗೂ ಮಾತಾಡೋಂಗಿಲ್ವೇ? ಪ್ರಜಾಪ್ರಭುತ್ವ ಯಾರನ್ನೂ ಹಿಡಿಯೋಂಗಿಲ್ವೇ? ಎಲ್ಲ ಏನು ಬೇಕಾದ್ರೆ ಮಾಡೋದು. ನಮ್ಮ ಭಾಷೆಗಳು ಸಿನಿಮಾ ಕಷ್ಟಕ್ಕಾಗುತ್ತೆ. ಮುಂದಕ್ಕೆಲ್ಲ ಪ್ರೊಡ್ಯೂಸರು ಸಿಗಲ್ಲ, ಹೀರೋನು ಸಿಗಲ್ಲ. ಈಗ ನಮ್ಮ ಹೀರೋಗಳು ಬೇರೆ ಕಡೆ ಮಾಡ್ತಾರೆ, ಖುಷಿ. ಆ ಸಿನಿಮಾಗಳು ನಮಗೆ ಬರ್ತಾಯಿದೆ. ಎಲ್ಲ ಒಂದೊಂದು 3 ಖರ್ಚಾಗ್ತದೆ. ಅದರಿಂದ ನಾನು ಆ ಅರ್ಥದಲ್ಲಿ ಹೇಳ್ತೀನಿ ಹೊರತು ನಮ್ಮಲ್ಲಿ ಇಲ್ಲಿ ಯಾರೂ ದುಶ್ಮನ್ನು ಇಲ್ಲ, ಇದು ಇಲ್ಲ, ಎಲ್ಲ ಒಂದೇ. ಆ ಟೈಮ್ ಕಿತ್ತಾಡ್ತೀವಿ, ಬೇಜಾರು ಮಾಡ್ಕೊಂಡು ಒಂದಿನ ಒಂದಾಗ್ತಾರೆ. ಇವತ್ತು ನಮಗೆ ಒಬ್ಬ ಅಂಬರೀಷ್ ಅಣ್ಣ ಇಲ್ಲ. ಇವತ್ತು ಬಾಲ್ ಠಾಕ್ರೆ ಬಾಂಬೆಯಲ್ಲಿ ಹಿಂಗೆ ಸಂಜಯ್ ದತ್ತಪ್ಪ ಇವತ್ತು ದರ್ಶನ್ ಕಾಪಾಡೋಕೆ ಒಬ್ಬರಿಲ್ಲ. ಆದರೆ ಇದರ ಹಂಗೆ ಆ ಚಾಮುಂಡೇಶ್ವರಿ ನಿನ್ನ ಕಾಪಾಡ್ತಾರೆ. ಆ ಚಾಮುಂಡೇಶ್ವರಿ ನಿಜವಾಗ್ಲೂ ನಿನ್ನ ಕೈ ಬಿಡಲ್ಲ. ಚಾಮುಂಡೇಶ್ವರಿ ಭಕ್ತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಆ ಹುಡುಗ ಈ ಮಟ್ಟಕ್ಕೆ ಮಾಡಿದರೆ ನಾನಂತೂ ನಂಬಲ್ಲ. ಆಕ್ಸಿಡೆಂಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್. ನೀವು ಯಾವಾಗ ಕ್ಯಾಮ್ರಾ ತೋರಿಸ್ತಿಲ್ಲ, ಆ ಬಾಡಿ ಎಸೋದಾಗ ಇಲಿ ಕಚ್ಚಿರ್ಬೋದು, ನಾಯಿ ಕಚ್ಚಿರ್ಬೋದು, ಪ್ರತಿಯೊಂದು ಕಚ್ಚಿರ್ಬೋದು. ಅದನ್ನು ನಾವ್ಯಾರು ದುರುಪಯೋಗ ತೋರಿಸ್ತು. ತಮ್ಮ ಮಾಧ್ಯಮದ ಸ್ನೇಹಿತರು ಹೇಳ್ತೀನಿ, ಎಲ್ಲ ಮಾಧ್ಯಮದವ್ರು ದಯವಿಟ್ಟು ನಂಗೆ ತುಂಬ ಸ್ನೇಹಿತರು ಒಂದು ಸತಿ ಹೇಳಲ್ಲ ನಿಮಗೆ ನನ್ನ ನೋವು. ಮಾಧ್ಯಮದವರು ಒಂದು ಸತಿ ರೈತರ ಪರವಾಗಿ ಎಷ್ಟು ಮಾತಾಡೋದು ಅಂತ ಇಡೀ ಮಾಧ್ಯಮವನ್ನು ಬ್ಯಾನ್ ಮಾಡಿದ್ರು. ಇಡೀ ಮಾಧ್ಯಮ, ಚಿತ್ರೋದ್ಯಮದ ಮಾಧ್ಯಮ, ಎಲ್ಲ ಮಾಧ್ಯಮದವರು ಎಷ್ಟು ನೆಗೆಟಿವ್ ಮಾಡಾಕ್ಬಿಟ್ರು. ಆವತ್ತು ನಾನು ಸಿನಿಮಾ ರಿಲೀಸ್ ಇತ್ತು, ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್. ಆವತ್ತು ಇನ್ನೊಂದು ಸಿನಿಮಾನ ಬಂದುಬಿಟ್ರು. ಇದೇ ನನಗೆ ಅವತ್ತು ಎಷ್ಟು ಜೊತೆ ನಾನು ನಿಂತ್ಕೊಂಡೆ. ನನಗೆ ದುಡ್ಡು ಬರಲಿಲ್ಲ, ನಾನು ಲಾಸ್ ಆಗಲಿಲ್ಲ. ಅವತ್ತು ನನ್ನ ಜೊತೆಲೇ ಬೇಕು ಅಂತಲೇ ಇನ್ನೊಂದು ಸಿನಿಮಾನ KCN ಕುಮಾರ್ ಬಿಟ್ಟ. ಇವತ್ತು ಸಾಲ್ಗಾರ ಆಗ್ಬಿಟ್ಟ KCN ಕುಮಾರ್. ಕೆ ಮಂಜು ಸಾಲ್ಗಾರ ಆಗಲಿಲ್ಲ. ಕೆ ಮಂಜು ನನ್ನ ಭಗವಂತ ಕಾಪಾಡ್ದ. ಇಡೀ ಮಾಧ್ಯಮ ಚಿತ್ರಗಳನ್ನ, ಥಿಯೇಟ್ರ್ಗಳನ್ನ ತೋರಿಸೋದು, ಬರೀ ಒಂದು 20 ಸೀಟ್ ತೋರಿಸೋದು, ಥಿಯೇಟ್ರ್ ಖಾಲಿ ಇದ್ದರು. ಬೇರೆ ಸಿನಿಮಾನ ತುಂಬಿ ತುಳುಕ್ತಾ ಇದೆ ಅಂದರು. ತುಂಬಿ ತುಳುಕಿದ್ದು ನನ್ನ ಮನಸ್ಸಿನ ಒಳ್ಳೆಯ ಮನಸ್ಸಿನ ಹೃದಯ ಗೆದ್ದೆ. ಇವತ್ತು KCN ಕುಮಾರ್ ಅಂತ 50 ಮಾಡಿದ ಸಿನಿಮಾ ರೋಡ್ ಬಂದ್ಬಿಟ್ಟ. ಇವತ್ತು ನನ್ನ ಕಾಸು ಕೊಡ್ಬೇಕು, 3 ಕೋಟಿ ಚಿಲ್ಲರೆ ಕೊಡ್ಬೇಕು. 3 ಕೋಟಿ ಚಿಲ್ಲರೆ ಕೊಡ್ಬೇಕು. ಕೆ ಮಂಜಗಾನು ಸಾಲ್ಗಾರ ಅಳುತ್ತಾನೆ. ಅಂತಂಥ ಹುಡುಗರು ನಿರ್ಮಾಪ ಉಳಿಸ್ಕೋಬೇಕು. ಗೊತ್ತಾಯ್ತಾ? ಇವತ್ತು ನೋಡಿ ಆ ಥರ ಇದ್ರೂ ಕೂಡ ನೀವು ನಿಂತ್ರಿ. ಇವತ್ತು ಹೇಗಿದೆ ಅವರು, ಈಗ ಯಾವ ಲೆವೆಲ್ ಸ್ಟಾರ್ ಅಂತ ಗೊತ್ತು, ಹೇಗಿದೆ ಒಡನಾಟ ನಿಮ್ಮದು? ಈಸ್ ಒನ್ ಆಫ್ ದಿ ಹ್ಯಾಟ್ಸ್ ಆಫ್ ಅವನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ಸಿನಿಮಾ ಫ್ಯೂಚರು ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ಅವ್ನು ಯಾವುದಕ್ಕೆ ಅಣ್ಣ ನಾನು ಬಂದು ಇವತ್ತು ನಿಮ್ಗೆ ಕರಿತೀನಿ, ಸಿನಿಮಾಗೇನೋ ಕರಿತೀರಿ, ನೀವು ಬಂದಾಗ ಏನು ಮಾಡ್ತೀನಿ, ನಾನು ಸಿನಿಮಾಗೇನೋ ವಿಶ್ ಮಾಡ್ತೀನಿ. ಅವ್ರು ನಿಮ್ಮ ಸಿನಿಮಾ ಕೇಳಲ್ಲ, ಅವ್ನು ಪರ್ಸನಲ್ಗೆ ಹೋಗ್ಬಿಡ್ತಾರೆ. ಅದಕ್ಕೆ ನಾನು ದಯವಿಟ್ಟು ಬರಲ್ಲ. ನನ್ನಿಂದ ಯಾರಿಗಾರು ಒಳ್ಳೇದಾಗೇನು ಬರ್ತೀನಿ. ಇವತ್ತು ಅವ್ನು ಪ್ರೊಡಕ್ಷನ್ ಮಾಡು ಅಂತ ಹೇಳಿದ್ದೀನಿ, ಪ್ರೊಡಕ್ಷನ್ ಮಾಡ್ತಾರೆ. ಇವತ್ತು ಥಿಂಕಿಂಗ್ ಥಾಟ್ ಯೋಚನೆ ತುಂಬ ಯಶಿದೆ. ಇವತ್ತು ಅಂದರೆ ನಿಜವಾಗ್ಲೂ ನಾಟ್ ಓನ್ಲಿ ಇಂಡಿಯಾ, ಫಾರಿನ್ ಕಂಟ್ರಿಲ್ಲ ಒಂದು ವ್ಯಾಲ್ಯೂ ಇದೆ. ನಿಜವಾಗ್ಲೂ ಖುಷಿ ಆಗ್ತದೆ. ಇವತ್ತು ಏನೇ ಫೋನ್ ಮಾಡಿದ್ರು ನಾನು ಮಾಡಿದ್ರೆ 1 ಅವರ್ ಬಿಟ್ಕೊಂಡು ಮಾಡ್ತಾರೆ.
ಹಣ ಏನಂತಾರೆ ನಿಜವಾಗ್ಲೂ ಆ ಅಪ್ಪ ಶ್ರಮ ಇವತ್ತು ಭಗವಂತನ ಕೊಟ್ಟು ಇವತ್ತು ಅವನಿರೋ ಖುಷಿ ಅವನಿರೋ ಹ್ಯಾಪಿ ಸಂತೋಷ ನಾನು ಖುಷಿ ಪಡ್ತೀನಿ. ಅದೇ ರೀತಿ ನಾನು ಯಾಕೆಂದರೆ ಆ ಥರ ಮನ್ಸು ಬರಬೇಕಮ್ಮ. ಆಮೇಲೆ ಅವ್ನು ಬ್ಯಾಡೇ ಮಾತಾಡಲ್ಲಮ್ಮ. ಯಾರೇ ಆಗಲಿ ಒಳ್ಳೇದಾಗಲಿ ಇಲ್ಲ ನಾವು ಒಳ್ಳೆಯದು ಯಾರ ಬಗ್ಗೆ ಇವತ್ತು ತಗೊಂಡು ಇಂಡಸ್ಟ್ರಿ ಬಗ್ಗೆ ಕೆಟ್ಟದ್ದು ಮಾತಾಡಲ್ಲ. ತುಂಬ ಬೇಡ, ನೆಗೆಟಿವ್ ಥಾಟ್ ಬೇಡ. ನಮ್ಮ ಕಾಲಾದರೆ ಒಳ್ಳೇದು ಮಾಡೋಣ. ಈಗ ನಮ್ಗೆ ಒಳ್ಳೆಯವ್ರಿಗೆ ಏನಾಗುತ್ತೆ ಹೇಳಿ, ಒಳ್ಳೆ ತಂದೆ ತಾಯಿ ಜೊತೆಲಿರ್ತೀವಿ. ಇನ್ನೂ ತುಂಬ ಒಳ್ಳೆಯವ್ರೆ ಅಕ್ಕ ತಂಗಿ ಅಣ್ಣ ತಮ್ಮದಿರ ಜೊತೆಲಿ ಇರ್ತೀವಿ. ಇನ್ನೂ ತುಂಬ ಒಳ್ಳೆಯವರಾದರೆ ಒಳ್ಳೆ ಶ್ರೀಮತಿ ಸಿಗ್ತಾಳೆ. ಇನ್ನೂ ತುಂಬ ಒಳ್ಳೆಯವರಾದರೆ ಒಳ್ಳೆ ಹೆಣ್ಮಗು ನಮ್ಮಲ್ಲಿರ್ತದೆ. ಅಷ್ಟೆಲ್ಲ ನಮಗಾದೆ. ನಮ್ಗೆ ಒಳ್ಳೆತನ ಇರೋದಕ್ಕೆ ನಮಗೆಲ್ಲ ಸಿಕ್ಕಿದೆ, ಎಲ್ಲ ಆಗುತ್ತೆ. ನಮ್ಮ ಇಂಡಸ್ಟ್ರಿ ನಾವೆಲ್ಲ ಒಂದಾಗಿರೋಣ. ಇವಾಗ ನಂಬ್ತಿರ್ಬಿಡ್ತು, ಚಾಟಿಂಗ್ ಮಾಡ್ತಾರೆ. ಇವಾಗ ನಂಬ್ತಿರ್ಬಿಡ್ತು ಯಾರು ಹುಡುಗಿ ನೋಡ್ಕೊಂಡು, ಬಂಗಾರದ ಬೊಂಬೆ ನಿನ್ನ ಮಾತು ಕೇಳ ಮತ್ತು ಇಲ್ಲಿಂದ ಬಾ ನೀನೇ ನನ್ನ ಇದೇನು ನಡೀತಿದ್ಯಮ್ಮ ಇಷ್ಟಿದೆ ಅದರ. ಆಮೇಲೆ ಜನಕ್ಕೆ ಬುದ್ಧಿವಂತರು ಏನು ಮಾಡಬೇಕು ಏನು ಮಾಡಬಾರ್ದು. ಆಮೇಲೆ ಇವತ್ತು ಎಜುಕೇಟೆಡ್ ಅಂದರೆ ಫ್ರೀಡಮ್ ಬೇಕು. ಯಾರನ್ನಾರು ಹಿಡಿಯೋಕ್ಕಾಗಲ್ಲ, ಯಾರನ್ನಾರು ತಡೆಯೋಕ್ಕಾಗಲ್ಲ. ಅವ್ರವ್ರ ಖುಷಿಗೆ ಅವ್ರವ್ರ ಅನಿಸಿಕೆಗೆ ಇರಬೇಕು. ಎಲ್ಲರೂ ನಿಮ್ಮ ಇಷ್ಟ. ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಇರಬೇಕು, ಒಳ್ಳೆಯದು ನಿಮ್ಮದೇ ಕೆಟ್ಟದ್ದು ನಿಮ್ಮದೇ. ಅದನ್ನು ಯಾವ ರೀತಿ ಅಳವಡಿಸ್ಬೇಕು ಅನ್ನೋದು ಬಗ್ಗೆ ಆಗುತ್ತೆ ಹೊರತು. ಆಮೇಲೆ ಮೀಟು ಅಂತೀರ. ಮೀಟು ಅಂದಾಗ ನೀವು ನಾನೇ ಕೇಳ್ಬಿಡ್ತೀನಿ ಸರ್. ಮೀಟು ಇವಾಗ ಎಷ್ಟೋ ಹೆಣ್ಮಕ್ಳು ಮೌನ ಮುರಿತಾ ಇದ್ದಾರೆ. ಎಷ್ಟೋ ಹೆಣ್ಮಕ್ಳಿಗೆ ಗೊತ್ತಿಲ್ಲ, ನನಗೆ ಕೆಲವರು ಹೇಳೋ ಪ್ರಕಾರ ಅವ್ರು ಶೂಟಿಂಗ್ ಸೆಟ್ಟಲ್ಲಿ ಬೇರೆ ಬೇರೆ ರೀತಿಯ ಅನುಭವಗಳಾಗಿರುತ್ತೆ, ಮಾತಾಡೋಕ್ಕೆ ಧೈರ್ಯ ಇರಲ್ಲ, ಮಾತಾಡಿದ್ರೆ ಅವಕಾಶಗಳು ಸಿಗಲ್ಲ ಅನ್ನೋದು ಒಂದಷ್ಟು ಹೆಣ್ಮಕ್ಳಿಗೆ ಟೆನ್ಷನ್ ಕೂಡ ಹೌದು. ಸೊ ನೀವು ಕೂಡ ಸಾಕಷ್ಟು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ನೀವು ಇದ್ದಂಥ ಟೈಮಲ್ಲಿ ಈ ಸಮಸ್ಯೆ ಇತ್ತಾ? ಆ್ಯಂಡ್ ನೀವೆಲ್ಲೋ ಹೇಳ್ತೀರಾ ಯೂಸ್ ಮಾಡ್ಕೊಳ್ಳೋಷ್ಟು ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ಆಮೇಲೆ ವಯಸ್ಸಾದ್ಮೇಲೆ ಮನೆ ಕೂತ್ಕೊಂಡು ಮೀಟು ಅಂತ ಹೇಳ್ತಾರೆ ಅಂತ ಹೇಳಿ. ಇಡೀ ಮೀಟು ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ಹೇಳಿ ಸರ್ ದಯವಿಟ್ಟು. ಇವತ್ತು ಮೀಟು ಅವತ್ತು ಎಲ್ಲ ಥರ ಇತ್ತು. ಅಂದರೆ ಯಾರು ಫೋರ್ಸ್ ಮಾಡಿ ಯಾರು ಏನು ಮಾಡೋಕ್ಕಾಗಲ್ಲಮ್ಮ. ಜೀವನದಲ್ಲಿ ಯಾವುದೇ ಒಂದು ಹುಡುಗಿ ಮೀಟು ಅನ್ನೋದು ಲೈಂಗಿಕ ದೌರ್ಜನ್ಯ, ನೀನು ಬಲತ್ಕಾರವಾಗಿ ಮಾಡೋವಂಥ ಕೆಲಸ ಅದು. ಆ ಥರ ಇದ್ದಾಗ ನೀನು ಅವ್ನು ಮರ್ಮಾಂಗು ಕೊದ್ಬಿಡು, ಮೀಟು ಏನಿಲ್ಲ ಅವನು ಔಟು. ಆವಾಗ ನಿನ್ನ ಸೇಫ್ಟಿ ಆಗುತ್ತಲ್ವ. ಮರ್ಮಾಂಗ್ ಹೋದ್ರೆ ಅವನೆಲ್ಲಿ ಎದ್ದೇಳ್ತಾನೆ, ಅವಾಗ ಮೀಟು ಎಲ್ಲಿ ಬರ್ತದೆ. ಅವಾಗ ಸರ್ ಹಿಂಗಾಯ್ತು ಅಂದರೆ ಕಾನೂನು ರಕ್ಷಣೆ ಇದೆ ಹೆಣ್ಮಕ್ಳಿಗೆ. ಅದು ತಪ್ಪು. ನೀನು ಟೈಮ್ ಬೇಕಾದಾಗ ಸಹಕರಿಸಾದ್ಮೇಲೆ ನಿಂಗೆ ಯಾವಾಗಲೂ ಇಲ್ಲದೆ ಇದ್ದಾಗ ಸರ್ ನಾನು ಬಲಾತ್ಕಾರ ಮಾಡೋದು ತಪ್ಪಲ್ವ, ಅದು ಮೀಟು ಹೋಗುತ್ತಾ? ಆಗಲ್ಲ. ಅದು ಮೀಟಲ್ಲ. ನೀನು ಮೀಟು ಅನ್ನೋದೇನು ಅಂದರೆ ನಿನಗೆ ಬಲಾತ್ಕಾರ ಮಾಡಿ ಸೆಕ್ಷರೈಸ್ ಮಾಡಿದ್ದು ಮಾಡ್ತಿದ್ದೆ ಕೂಡಲೇ ಅವತ್ತೇ ಹೋಗಿ ಕಂಪ್ಲೇಂಟ್ ಆ ಕ್ಷಣ ಕೊಡಬೇಕು. ಆಗಲಿ ನಾನು ಹೊರಗಡೆ ಇದ್ದಾಗಲೇ ಮಾನಸಿಕವಾಗಿ ಒಂದಿನ ಟೈಮ್ ತೊಗೊಂಡು ನಮ್ಮ ಮನೆ ಅವ್ರ ಫ್ಯಾಮಿಲಿ ಕರ್ಕೊಂಡು ಈ ಥರ ಹಿಂಗಾಗ್ಬಿಟ್ಟಿದೆ ಅವ್ರು ಬೇಕಾದವ್ರು ಫ್ಯಾಮಿಲಿ ಫ್ರೆಂಡ್ಸ್ ಕೂತ್ಕೊಂಡು ಹೋಗಿ ಕಂಪ್ಲೇಂಟ್ ಮಾಡ್ಕೊ, ಅವತ್ತು ಲಾಡ್ಜ್ ಮಾಡಬೇಕು. ಅದು ಮೀಟು. ಕೋಪ್ರೇಷನ್ ಕೊಟ್ಬಿಟ್ಟು ನಿನಗೆ ಟೈಮ್ ಬಂದಾಗ ಸಹಕರಿಸಿ ಎಲ್ಲ ಆದಮೇಲೆ ಅವ್ನು ನಾನು ಕೊಟ್ಟರೆ ಅದು ಮೀಟು ಅಂತಾರ, ಏನಂತಾರೆ? ತಪ್ಪಲ್ವಾ? ಅವ್ರ ಮೇಲೆ ಕೇಸ್ ಆಗಬೇಕು. ಆಮೇಲೆ ನಮ್ಮ ಇಂಡಸ್ಟ್ರಿಲಿ ತಿಂದು ನಮ್ಮನ್ನೇ ಮಾಡಿ ಇವತ್ತು ಅವ್ನು ಕರ್ದ ಆವತ್ತು ಇವತ್ತು ಕರ್ದ, ಯಾಕೆ ನಿಂಗೆ ಇವತ್ತು ಅವಕಾಶ ಇಲ್ಲ ಅದಕ್ಕೆ ಹಂಗಂತೀರ. ಅವತ್ತಿದ್ದಾಗ ಯಾಕೆ ಹೇಳಿಲ್ಲ ಕೊಡಲ್ಲ ಅಂತಲ್ಲ. ಆಮೇಲೆ ಯಾರು ಮಾಡಲ್ಲಮ್ಮ. ಈಗ ಯಾರೋ ನಮ್ಮ ಸ್ನೇಹಿತರು ಮೊನ್ನೆ ಹೇಳಿದ್ರು, ನೆನ್ನೆನೇನೋ ಯಾವುದೋ ನ್ಯೂಸಲ್ಲಿ ನೋಡಿದೆ, ಮಂಜೂರು ಇದೆಲ್ಲ ತುಂಬ ಚೆನ್ನಾಗಿ ಹೇಳ್ತಾವ್ರೆ ಪಾಪ. ಅವತ್ತು ಮೀಟುಗೆ ನಮ್ಮ ಹುಡುಗಿ ಹೆಸರು ಶ್ರುತಿಯರನ್ನು ಮತ್ತು ಆರ್ಟಿಸ್ಟು ಬ್ಯಾನ್ ಮಾಡೋದು ಅಂತೇಳಿ ನಿಖಿತಾಗೆ ಮಂಜೂರು ಯಾಕೆ ಮಾತಾಡಲಿಲ್ಲ, ಆಮೇಲೆ ತಗೊಂಡು ಪುಡಿದ್ರೆ ಯಾಕೆ ಮಾತಿಲ್ಲ ಅಂದರು. ಶ್ರುತಿಯರನ್ಗೆ ಅವತ್ತು ನಾವು ಹೇಳ್ದೆ, ನಾವು ಸಪೋರ್ಟ್ ಮಾಡ್ದೋ. ಅವತ್ತಿದ್ದಲ್ಲಿ ಅರ್ಜುನ್ ಸಾರು ಹಿರಿಯ ಕಲಾವಿದರು ಆ ಥರ ಅಂದಿದ್ದಾಗ ಅವತ್ತು ಹೇಳ್ಬೋದು. ಈ ಥರ ಇಲ್ಲ, ಕೋರ್ಟಲ್ಲಿ ಕೇಸ್ ಇಲ್ವಲ್ಲ, ಕ್ಲೋಸ್ ಆಗುತ್ತಲ್ಲ. ಶ್ರುತಿಯರ್ ಈಸ್ ವೆರಿ ಗುಡ್ ಆರ್ಟಿಸ್ಟು. ಅವ್ರನ್ನ ಸಿನಿಮಾಯಿಂದ ಕಳಿಸ್ಬೇಕು, ಯಾರು ಕಳಿಸಿಲ್ಲ. ಶ್ರುತಿಯರು ಯಾವ ರೀತಿ ಹೇಳಿದ್ರು, ಅವ್ರು ಮಾನಸಿಕವಾಗಿ ಏನಿತ್ತು, ಅವ್ರ ಟೆನ್ಷನ್ ಏನಿತ್ತು, ಅವ್ರೇನು ಮಾಡ್ತಾರೆ. ಶ್ರುತಿಯರು ವೆರಿ ಗುಡ್ ಆರ್ಟಿಸ್ಟು, ಯಾರು ಬೇಡ ಅಂತ ಹೇಳಿದ್ರು. ಇವತ್ತು ಮಾಡ್ತಾವ್ರೆ ಸಿನಿಮಾ, ಖುಷಿ ಆಗ್ತದಲ್ಲ. ಎಲ್ಲಿ ಸಿಕ್ಕರು ಏನು ಮೇಡಮ್ ಚೆನ್ನಾಗಿ ಎಲ್ಲ ಒಂದು ಒಳ್ಳೆ. ಈಗ ಶ್ರುತಿ ಹರಿಹರನ್ ನಮಗೆ ಪೀಕಲ್ಲೇ ಇದ್ರಲ್ವಾ ಸರ್? ಅಂದರೆ ಈಗ ಕೂಡ ಅವ್ರು ಎಗೇನ್ ಮೌನ ಮುರಿದಿದ್ದಾರೆ. ಫೈರ್ ಅನ್ನೋ ಇದ್ರ ಮೇಲೆ ಹೋಗಿ CMಗೆ ಮನವಿ ಕೂಡ ಮಾಡಿದ್ದಾರೆ, ಒಂದು ಕಠಿಣವಾದ ಕ್ರಮ ತಗೊಳ್ಬೇಕು ಅಂತ ಹೇಳಿ. ಇದೆಲ್ಲವೂ ನೋಡಿದಾಗ ಅವರೆಲ್ಲ ಸುಮ್ಮನೆ ಮಾತಾಡ್ತಿದ್ದಾರೆ ಹಾಗಾದರೆ ಅಂತ ಹೇಳಿ. ಶ್ರುತಿ ಹರಿಹರನ್ ಆಗಿರ್ಬೋದು, ಚೇತನ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಅಮ್ಮ ಪೀಕಲ್ಲಿ ಅವತ್ತಿದ್ರು ಇವತ್ತು ಪೀಕಲ್ಲಿದ್ದಾರೆ. ಅವತ್ತು ಮದುವೆ ಆಗಿಲ್ಲ ಅಂತೇಳಿ ಆಮೇಲೆ ಮದುವೆ ಆಗಿದೆ ಗೊತ್ತಾ ಪೀಕ್. ಆಮೇಲೆ ಇವತ್ತೇನು ಅಂದರೆ ಯಾರು ಇಲ್ಲ. ಒಂದು ಕಾಲದ ನಾನು ಒಂದು ಚುಕ್ಕ 5 ಸಿನಿಮಾ ಮಾಡ್ತಾಯಿದ್ದೆ, ಇವಾಗ ಒಂದು ಸಿನಿಮಾ ಮಾಡೋಕ್ಕೆ ಕಷ್ಟ ಆಗಿದೆ. ಅದು ಪೀಕ್ ಅಲ್ವಾ? ಇವಾಗ ಯಾಕಾಯ್ತಲ್ಲ. ನಮ್ಮ ಜೀವನಶೈಲಿ ಬದುವಾಣೆ ವ್ಯಾಪಾರ ವ್ಯವಹಾರಗಳೆಲ್ಲ ಇರ್ತದೆ. ಈಗ ಎಲ್ಲ ಚಾನಲಲ್ಲೂ ಕೆಲಸ ಮಾಡ್ತಾರೆ, ಎಲ್ಲ ಚಾನಲ್ಗೆ ಒಂದೇ ಪೇಮೆಂಟ್ ಕೊಡ್ತಾರಾ? ಒಬ್ಬರಿಗೆ 20,000 ಕೊಡ್ತಾರೆ, 30,000 ಕೊಡ್ತಾರೆ, 50,000 ಕೊಡ್ತಾರೆ. ಒಂದು ಕಾಲದಲ್ಲಿ ರಮ್ಮಿಂಗ್ ಹೈಯೆಸ್ಟ್ ಪೇಮೆಂಟ್ ಇತ್ತು. ಆಮೇಲೆ ಅದಾದ್ಮೇಲೆ ತುಂಬ ಜನ ರಚಿತ ತೊಗೊಂಡ್ರು. ಎಲ್ಲರಿಗೂ ಅದೇ ಕೊಡೋಕ್ಕಾಗತ್ತಾ? ವ್ಯಾಪಾರ. ಇವ್ರಿಗೆ ಮಾರ್ಕೆಟ್ ಏನಿರುತ್ತೆ ಆ ಗಾಡಿಗೆ ಏನು ಕೊಡುತ್ತೆ ಅದಿರ್ತದೆ ಹೊರತು ನಾವು ಹೇಳೋಕೆ. ಈಗ BMW ಒಂದು ರೇಟು, ಜನ್ಗೊಂದು ರೇಟು, ಶಿಫ್ಟ್ಗೊಂದು ರೇಟ್ ಇದೆ, ಎಲ್ಲ ಕಾರಲ್ವಾ? ಅದಕ್ಕೊಂದು ಆ ಥರ ಮಾರುಕಟ್ಟೆಲಿ ವ್ಯಾಪಾರದಲ್ಲಿ ಹೆಂಗಿರ್ತಾನೆ ಕೊಡ್ತಾರೆ. ಆಮೇಲೆ ನಿಖಿತನೇನು ಬ್ಯಾನ್ ಮಾಡೋಕ್ಕೆ ಹೋಗಿಲ್ಲ. ಯಾರೋ ಅವ್ರ ಫ್ಯಾಮಿಲಿ ಅಭಿಮಾನಿ ಬ್ಯಾನ್ ಅಂದರೆ ಬ್ಯಾನ್. ಆಮೇಲೆ ಈ ಪ್ರಜಾಪ್ರಭುತ್ವದಲ್ಲಿ ಯಾರು ಬ್ಯಾನ್ ಮಾಡಬಾರ್ದು, ಮಾಡೋಕ್ಕೂ ಆಗಲ್ಲ.
ಅಮ್ಮ ಚೇತನ್ ಆಗ್ಬೋದು, ಫೈರ್ ಕಂಪ್ನಿ ಫೈರ್ ಅದ್ಯಾವುದು ಇರ್ಬೋದು, ಅವ್ರ ಮೇಲೆ ಗೌರವಿಸ್ತೀನಿ. ಅಂದರೆ ಅವ್ರಿಗೆ ಏತಕ್ಕೆ ಅವ್ರ ಬಗ್ಗೆ ನನಗೆ ಅಂತೂ ಚೂರು ನೋವು ಅಂದರೆ, ನೀನು ನಮ್ಮ ಇಂಡಸ್ಟ್ರಿ ಇದ್ದೀರ, ನಮ್ಮ ಇಂಡಸ್ಟ್ರಿ ಎತ್ಕೊಂಡು ನೀವು ಹೇಳ್ಬೋದಲ್ಲ, ಬಂದು ಒಂದಿನ ಸರ್ ಹಿಂಗಿದೆ ನೋಡೋಣ ಸರ್ ನಮ್ಮ ಇಂಡಸ್ಟ್ರಿ ಬಗ್ಗೆ ಅಂತ ಹೇಳ್ಬೋದು. ಅದನ್ನು ತೊಗೊಂಡು CM ಕಂಪ್ಲೇಂಟ್ ಕೊಡ್ತೀನಿ. ಅದು ಆರ್ಡರ್ 18 ಬಂತು, ಯಾಕೆ ಬಂತು, ಇದು ಬರಬೇಕು ಮಾಡಬಾರ್ದಲ್ವ. ಅದನ್ನೇ ಕೂತ್ಕೊಂಡು ಇನ್ಫ್ರಾಸ್ಟ್ರಕ್ಚರ್ ಬೆಳೆಸೋಣ ಸರ್. ಸ್ಟುಡಿಯೋ ಇಲ್ಲ, ನಮ್ಮಲ್ಲಿ ಏನು ಬೇಕು ಸಿನಿಮಾ ಮಾಡಿ, ದಯವಿಟ್ಟು ನಮ್ಮ ಇಂಡಸ್ಟ್ರಿ ಉಳಿಲಿ, ನಮ್ಮ ಥಿಯೇಟ್ರುಗಳಿಲಿ, ನಮ್ಮ ಕಾರ್ಮಿಕರು ಕೆಲಸ ಸಿಗಲಿ. ಅದು ಬಿಟ್ಟು ಈ ಬೇರೆ ಎಲ್ಲ ನಿರ್ಮಾಪಕರಾಗ್ಬೋದು, ನಮ್ಮ ಕಲಾವಿದರಾಗ್ಬೋದು, ನಮ್ಮ ಫೈರ್ ಕಂಪ್ನಿ ಆಗ್ಬೋದು, ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೋದು, ನಿಮಗೆಲ್ಲ ಕೈ ಮುಗಿದೇನೆಂದರೆ ಸಿನಿಮಾ ಬಗ್ಗೆ ಯೋಚನೆ ಮಾಡೋಣ, ಸಿನಿಮಾ ಚಿತ್ರರಂಗ ಜನತಾ ಚಿತ್ರಮಂದಿರ ಬಗ್ಗೆ ಯೋಚನೆ ಮಾಡೋಣ, ಯಾವ್ಯಾವ ರೀತಿ ಸರ್ಕಾರದ ಅನುಕೂಲತೆ ಅಂತ ಕೆಲಸ ಮಾಡೋಣ. ಅದು ಬಿಟ್ಟು ಇಂಥ ನೆಗೆಟಿವ್ ತಟ್ಬಿಟ್ಟು ನಮ್ಮ ಹೆಣ್ಮಕ್ಳನ್ನ ನಾವೇ ಅವಳು ಕರೆದಂತೆ ಇವನು ಕರೆದಂತೆ ಅಂತೇಳಿ ನಮ್ಮ ಹೆಣ್ಮಕ್ಳನ್ನ ನಾವು ರೋಡಿಗೆ ಎಳೆಯೋದು ಬೇಡ, ಯಾರಿಲ್ಲ. ಆಮೇಲೆ ಯಾವುದೋ ಕೇರಳ ಮಾಡಿದ್ರು, ಕೇರಳದಲ್ಲಿ ಒಂದು ಸಪನೆ ಟೀಮ್ ಯಾವ ಸಿನಿಮಾ ಬರ್ತದೆ ಗೊತ್ತಾ, ಅವರು ಸಿನಿಮಾಗಳು ನೀವು ನೋಡ್ತೀರಿ, ಮೊದಲೆಲ್ಲ ಬ್ಲೂ ಸಿನಿಮಾ ಥರ ಬರ್ತಾಯಿದ್ದು. ಪಾಪ ಅದು ತೊಗೊಂಡೋಗ್ಬಿಟ್ಟು ಇವತ್ತು ಅದ್ಯಾವುದು ವರದಿ ಅಂತ ಬೇಕಾ ನಿನಗೆ. ಹೆಣ್ಣು ಮಗು ಯಾರು ಅನ್ಯ ಅಂದರೆ ನಿನಗೆ ಅದು ತಪ್ಪು ಅಂತ ಕಪ್ಪಾಳ ಕೊಳ್ಳೊಡಿ, ನಿಮ್ಮಿಂದ ನಾವಿದ್ದೀವಿ, ಕಪ್ಪಾಳು ಕೊಡಿ, ನಿಮ್ಮಿಂದ ಜೊತೆಲಿ ನಾವು ಬರ್ತೀವಿ. ಅದು ನಿನ್ನ ಹಕ್ಕು. ನಿನ್ನ ಯಾವುದೇ ಇದು ಸ್ವಚ್ಛ ಇಲ್ದರೆ ಏನೋ ಮಾಡಿದ್ರೆ ಅದು ತಪ್ಪದು. ಆಮೇಲೆ ನೀನು ಇವತ್ತು ಅವ್ರ ಜೊತೆ ಕೋಪ್ರೇಷನ್ ಕೊಟ್ಬಿಟ್ಟು ನಾಳೆ ನಂಗೆ ಮನಸ್ಸಿರಲಿಲ್ಲ ಇವತ್ತು ಹೋದೇ ತಪ್ಪು, ಅದು ನಿಮ್ಮ ತಪ್ಪು. ಹಂಗೆ ಮಾಡಬೇಡಿಮ್ಮ. ನಮ್ಮಲ್ಲೇ ಇಬಿಡಿ, ನಮ್ಮ ಕಲಾವಿದ್ರು ಯಾರೂ ಇಲ್ಲ. ಅದರ ಎರಡನೇ ಮತ್ತು ನಾನು ಕಲಾವಿದ್ರ ಬಗ್ಗೆ ಅಪಾರವಾದ ನಂಬಿಕೆ ಪ್ರೀತಿ ಎಲ್ಲ ಇದೆ. ಸಾಫ್ಟ್ ನಮ್ಮ ಕಲಾವಿದರು. ಒಂದು ಸಪನೆ ಟೈಮ್ ಮಾಲಾಶ್ರಿಯವರು ಹೀರೋಗಳಿಗಿಂತ ರೆಮೆಂಡೇಶನ್ ಜಾಸ್ತಿ ತೊಗೊಂಡು ಗೊತ್ತಾ, ಖುಷಿ ಆಗ್ತಿತ್ತು. ಆ ಥರ ಇಂಡಸ್ಟ್ರಿ ಬರಬೇಕು. ಇವತ್ತು ಅನುಷ್ಕಾ ನಮ್ಮ ಹುಡುಗಿ, ಇವತ್ತು ನಮ್ಮ ಮಂದಣ್ಣ, ಲಕ್ಷ್ಮೀಮಂದಣ್ಣ ನಮ್ಮ ಹುಡುಗಿ ಬೆಳೀತಾರಲ್ಲ, ಖುಷಿ. ದೀಪಿಕಾ ಬಟ್ ನಮ್ಮ ಮನೆ ನಾವು ಮಾಡಿದೆ ಅಂತ ಹೇಳ್ಬಾರ್ದು, ನಮ್ಮದು. ನಮ್ಗೆ ಆ ಥರ ಭಾವನೆ ಬರಲಿ. ಯಾರೋ ನಾರ್ತ್ ಇಂಡಿಯನ್ ಅಂದ್ಕೊಂಡು ನಮಗೇನಾಗಬೇಕು, ನನಗೆ ಆ ಥರ ಭಾವನೆ. ನನ್ನ ಇಂಡಸ್ಟ್ರಿ ಬಗ್ಗೆ ಗೌರವ ಪ್ರೀತಿ, ನಮ್ಮನೆ ನಾವೆಲ್ಲ ಒಂದೇ. ಎಲ್ಲರಿಗೂ ಯಾವುದು ಭೇದ ಭಾವನೆ ಅಂತ ತಿಳ್ಕೊಂಡು ಇಂಡಸ್ಟ್ರಿ ಬಗ್ಗೆ ಒಳ್ಳೆಯ ಗೌರವ ಪ್ರೀತಿಯಿಂದ ಮಾಡೋಣ ಅಂತ ಹೇಳಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹಲವಾರು ವಿಚಾರಗಳನ್ನ ಹಂಚ್ಕೊಂಡ್ರಿ. ಈಗ ನಿಮ್ಮ ಯಶ್ ನಡುವಿನ ಒಡನಾಟ, ದರ್ಶನ್ ನಡುವಿನ ಒಡನಾಟ, ನೀವು ಅನುಭವಿಸಿದ ನೋವುಗಳ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇವತ್ತು ನಾನು ಅಭಿಮಾನಿಗಳು ಹೇಳೋದಷ್ಟೇ, ನೀವು ಕನ್ನಡ ಸಿನಿಮಾ ಪ್ರೀತಿಸಿ ಗೌರವಿಸಿ, ಯಾರು ಬೇಕೋ ಅಸೂಯೆ ಪಡಬೇಡಿ. ಆ ಕ್ಷಣನ ಕೋಪ ಬಂದ ಕ್ಷಣನ ಮರ್ತು ಬಿಡಿ. ಎಲ್ಲರೂ ಪ್ರಾರ್ಥನೆ ಮಾಡಿ ದರ್ಶನ್ಗೆ ಒಳ್ಳೆಯದಾಗಲಿ, ಬೇಗ ಬರಲಿ, ಒಳ್ಳೊಳ್ಳೆ ಸಿನಿಮಾ ಮಾಡಲಿ. ನಾನು ನ್ಯಾಯಮೂರ್ತಿಗಳಿಗೆ ಕಾನೂನು ಮೇಲೆ ಅಪಾರವಾದ ಗೌರವ ಪ್ರೀತಿ ಇದೆ. ನಮ್ಮ ನಿಜವಾಗ್ಲೂ ನಮ್ಮ ಏನು ಈ ವಕೀಲರು ಇದ್ದಾರಲ್ಲ, ಒಬ್ಬರಿಗಿಂತ ಒಬ್ಬರು ತುಂಬ ಸ್ಪೀಡ್ ಇದ್ದಾರೆ, ಬುದ್ಧಿವಂತರಿದ್ದಾರೆ. ಅವ್ರನ್ನೆಲ್ಲ ಅದಕ್ಕೆ ಬುದ್ಧಿವಂತರನ್ನ ವಕೀಲರು ಅನ್ನೋದು. ಯಾರು ಒಬ್ಬರು ಒಳ್ಳೆ ಪಾಯಿಂಟ್ ಹಾಕಿ, ಆ ಪಾಯಿಂಟ್ ಅದರಲ್ಲಿ ತಪ್ಪೇನಿಲ್ಲ, ಏನಿಲ್ಲ, ನ್ಯಾಯಮೂರ್ತಿಗೆ ಕನ್ವಿನ್ಸ್ ಮಾಡಿ ಅವ್ರನ್ನ ಬಿಡುಗಡೆ ಮಾಡಿಕೊಟ್ಟು ಬೇಗ ಸಿನಿಮಾಗೆ ಬಂದು ಆಕ್ಟ್ ಮಾಡಿ ಒಳ್ಳೊಳ್ಳೆ ಥಿಯೇಟ್ರ್, ಮುಚ್ಚೋಗೋ ಥಿಯೇಟ್ರು ಉಳಿಲಿ, ನೂರಾರು ಕಾರ್ಮಿಕರು ಕೆಲಸ ಸಿಗಲಿ. ದರ್ಶನ ಪರಿವರ್ತನೆ ಆಗಿದ್ದಾರೆ. ಅವ್ರ ಅವ್ರನ್ನ ಮನಸ್ಸಿನ ನೋವನ್ನ ಎಲ್ಲರೂ ತೊಳೆದು ಇವತ್ತಿಂದ ನಿಮ್ಮ ಮಾಧ್ಯಮದವ್ರು ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನೀವು ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ತೋರಿಸೋದನ್ನ ಒಂದು ರೀತಿ ನೀವು ತೋರಿಸಿದ್ದು ಜನಕ್ಕೆ ನೋಡಿ ಬೇಜಾರಾಗ್ಬಿಡ್ತೀವಿ. ಬೇರೆ ಒಂದೊಂದು ಥರ ತೋರಿಸಿ ಒಳ್ಳೇದು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಹೇಳಿ ಕೇಳಿಸಿ. ವೀಕ್ಷಕರೇ, ಇದು ಕೆ ಮಂಜು ಸರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಕ್ರಣ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.